ಇವತ್ತಿನ ಸರ್ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಇಂದಿನ ವಾರ ಏನು ಎಲ್ಲ ವಿಷಯಗಳ ಬಗ್ಗೆ ಒಂದು ಪರಿಚಯ ಆಗಿತ್ತು. ಆ ಪರಿಚಯದ ಮೊದಲನೇ ವಿಷಯದಿಂದ ನಾವು ಈ ವಾರ ನಾವು ಚಲನೆ ಅನ್ನೋ ವಿಷಯದ ಬಗ್ಗೆ ನಾವು ಫಿಸಿಕ್ಸ್ ಟಾಪಿಕ್ ಏನು ಹಾಕೊಂಡಿದ್ದೀವೋ ಮೊದಲನೇ ಫಿಸಿಕ್ಸ್ ಟಾಪಿಕ್ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇದು ನೀವು 8ನೇ ತರಗತಿ 7ನೇ ತರಗತಿ ಹಾಗೂ ಮತ್ತೆ 8ನೇ ತರಗತಿ ವಿದ್ಯಾರ್ಥಿಗಳು ಇರೋದ್ರಿಂದ ತುಂಬ ಡೆಪ್ತ್ಗೆ ನಾವು ಈ ವಿಷಯದಲ್ಲಿ ಒಂದು ಚಲನೆ ಅಂದರೆ ಏನು, ಅದ್ರ ಬಗ್ಗೆ ಯಾಕೆ ತಿಳ್ಕೋಬೇಕು, ಈ ಥರದ ವಿಷಯಗಳ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋಂಥ ಪ್ರಯತ್ನನ ಮಾಡ್ತಾ ಇರ್ತೀವಿ. ನಾನು ಒಂದು 10 ರಿಂದ 15 ನಿಮಿಷಗಳ ಕಾಲ ಏನೋ ಬರೆಯಲ್ಲ, ಬರೀ ಒಂದು ಪರಿಚಯ ಫಸ್ಟ್ ನಾನು ಮಾಡಿಕೊಡ್ತೀನಿ ವಿಷಯದ ಬಗ್ಗೆ. ಅದರ ನಂತರ ಈ ನಿಮ್ಗೆ ಏನಾದರೂ ಪ್ರಶ್ನೆಗಳು ಸಹ ಇದ್ದು ಏನಾದರೂ ಪ್ರಶ್ನೆಗಳು ಕೇಳಬೇಕು ಅಂತ ಅನ್ಸಿದ್ರೆ ಆವಾಗ ಪ್ರಶ್ನೆಗಳು ನೀವು ಕೇಳ್ಬೋದು. ಅದರ ನಂತರ ಒಂದೊಂದು ಟೆಕ್ನಿಕಲ್ ವರ್ಡ್ಸ್ ನಾವು ಏನಿದೆಯೋ ಅದರ ಪರಿಚಯವನ್ನು ಸಹ ನಾನು ಮಾಡಿಕೊಡ್ತೀನಿ. ಮೊದಲನೇದಾಗಿ ನಾವು ಚಲನೆ ಅಂತ ನಾವು ನಿಮಗೆ ಪರಿಚಯ ಆಗಿದ್ರೆ ಮೋಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅಥವಾ ಮೂವ್ಮೆಂಟ್ ಅಂತ ಕರಿತೀವಿ. ಅಂದರೆ ಯಾವುದೇ ವಸ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಇದೆ, ಚಲನೆ ಆಗ್ತಾ ಇದೆ ಅಂತ ಬಂದಿದೆ, ಅದ್ರ ಬಗ್ಗೆ ನಮ್ಗೆ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇರುತ್ತೆ. ಏನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀವಿ ಅಂದರೆ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಎಷ್ಟು ಸಮಯ ತಗೋತಾ ಇದೆ, ಎಷ್ಟು ವೇಗವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೆ, ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಯಾವ ದಾರಿಯಲ್ಲಿ ಹೋಗಿದೆ, ಇದೆಲ್ಲಾನು ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀವಿ. ಈಗ ನೀವೇ ಶಾಲೆಗೆ ಬರುವಂಥ ಮಕ್ಕಳಿದ್ರೆ ಶಾಲೆಗೆ ಬರಬೇಕಾದ್ರೆ ನಿಮ್ಮ ಮನೆಯಿಂದ ಹೊರಟಾಗ ಎಷ್ಟು ಸಮಯಕ್ಕೆ ಹೊರಟ್ರೆ ಎಷ್ಟು, ಈಗ ನೀವು ಸೈಕಲಲ್ಲಿ ಬರೋದಾದರೆ ಸೈಕಲಲ್ಲಿ ನಾನು ದಿನ ಬರೋಂಥ ದಾರಿಯಲ್ಲಿ ಬರೋದಾದರೆ ನನಗೆ ಎಷ್ಟು ಸಮಯ ಬೇಕು, ಅಥವಾ ನಾನು ನಡ್ಕೊಂಡು ಬರೋದಾದರೆ ಎಷ್ಟು ಸಮಯ ಬೇಕು, ಇಲ್ಲ ನನಗೆ ಬರ್ತಾ ಇದ್ದಾಗ ಯಾರೋ ನನಗೆ ಗೊತ್ತಿರೋರು ಲಿಫ್ಟ್ ಕೊಟ್ಟಿದ್ದಾರೆ ಆವಾಗ ನನಗೆ ಎಷ್ಟು ಸಮಯ ಬೇಕಾಗುತ್ತೆ. ಈ ಥರ ಹಲವಾರು ವಿಷಯಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ನಮಗೇ ಗೊತ್ತಿಲ್ಲದೇನೆ ನಾವು ಬಳಸ್ಕೋತಾ ಇರ್ತೀವಿ, ತಿಳ್ಕೊಳ್ಳೋ ಅಂಥ ಪ್ರಯತ್ನನೂ ನಾವು ಮಾಡ್ತಾ ಇರ್ತೀವಿ. ಸೊ ಒಂದು ಚಲನೆ ಅಂತ ಬಂದಾಗ 2 ತುಂಬ ಇಂಪಾರ್ಟೆಂಟ್ ಉದಾಹರಣೆಗಳು ಕೊಟ್ಟು ನಾನು ಈ ಸಬ್ಜೆಕ್ಟ್ ಪರಿಚಯ ಮಾಡ್ತೀನಿ. ಈಗ ಚಲನೆಗೆ ನಾನು ಇಲ್ಲಿವರೆಗೆ ಏನು ಉದಾಹರಣೆಗಳು ಕೊಟ್ಟಿದ್ದೇನೋ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆಯೋ ಅದ್ರ ಬಗ್ಗೆ ನಾನು ಉದಾಹರಣೆ ಕೊಟ್ಟೆ. ಆದರೆ ಸೂರ್ಯೋದಯ ಎಷ್ಟೊತ್ತಿಗೆ ಆಗತ್ತೆ ಅಂತ ನೀವು ಒಂದು ಟೈಮಿಂಗ್ಸ್ ಹೇಳಬೇಕಾದ್ರೆ, ಅಥವಾ ನಿಮ್ಮ ಕ್ಯಾಲೆಂಡ್ರಲ್ಲಿ ನೀವು ಅಮಾವಾಸ್ಯೆ ಅಂತ ದಿನ ಇದೆ ಅಥವಾ ಈ ಹುಣ್ಣಿಮೆ ಯಾವ ದಿನ ಇದೆ ಇದೆಲ್ಲಾನು ಲೆಕ್ಕ ಹಾಕೋದಿದೆಯಲ್ಲ, ಅದು ಸಹ ಈ ಸಾವಿರಾರು ವರ್ಷಗಳಿಂದ ಮನುಷ್ಯರು ಸೂರ್ಯ ಹೇಗೆ ಮತ್ತೆ ಚಂದ್ರನ ಚಲನೆಯನ್ನು ನೋಡಿ ಲೆಕ್ಕ ಹಾಕಿ ಈಗ ನಮಗೆ ಸೂರ್ಯೋದಯ ಎಷ್ಟೊತ್ತಿಗಾಗುತ್ತೆ ಅಂತನೋ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಯಾವ ದಿನ ಬರುತ್ತೆ ಅಂತನೋ ಕ್ಯಾಲೆಂಡ್ರಲ್ಲೇ ನಿಮಗೆ ತೋರಿಸುವಂತೆ ಸಾಧ್ಯ ಆಗ್ತದೆ. ಯಾವ ದಿನ ಗ್ರಹಣ ಆಗತ್ತೆ ಅಂತನೋ ಇವೆಲ್ಲಾನು ಭೂಮಿ ಮೇಲೆ ಕೂತ್ಕೊಂಡು ನಾವು ಚಲನೆಯ ಬಗ್ಗೆ ಈ ಗ್ರಹಗಳ ಚಲನೆಯ ಬಗ್ಗೆ ಏನೆಲ್ಲ ತಿಳ್ಕೊಂಡಿದೀವೋ ಅದರ ಆಧಾರಿತವಾಗಿ ನಾನು ಸುಲಭವಾಗಿ ಲೆಕ್ಕ ಹಾಕಿ ನಾನು ಹೇಳ್ಬೋದು. ಸೊ ಗ್ರಹಗಳಿಗೆ ನಾವು ಯಾವ ನಿಯಮಗಳು ಹೇಗೆ ಅನ್ವಯಿಸುತ್ತೋ ಅದೇ ನಿಯಮಗಳು ಭೂಮಿ ಮೇಲೆ ನೀವು ನಿಮ್ಮ ಮನೆಯಿಂದ ಶಾಲೆಗೆ ಹೋಗ್ಬೇಕಾದ್ರೂ ಅದೇ ನಿಯಮಗಳು, ಅದೇ ಈಕ್ವೇಶನ್ಸ್ನ ನಾವು ಬಳಸ್ತೀವಿ. ಇನ್ನೊಂದು, ಈಗ ನಮ್ಮ ಸೈಂಟಿಸ್ಟ್ಗಳು ಒಂದು ರಾಕೆಟ್ನ ಇಲ್ಲಿಂದ ಹಾರಿಸ್ತಾರೆ ಅಂತ ಅನ್ಕೊಳ್ಳೋಣ, ಒಂದು ಸ್ಯಾಟಲೈಟ್ನ ಕಳಿಸ್ತಾರೆ. ಇದು ಎಷ್ಟು ಹೊತ್ತಿಗೆ ಅಂದರೆ ನೀವು ಸುಮಾರು ಸತಿ ಸಮಯ ನೋಡಿರ್ತೀರಾ, 9 ಗಂಟೆ 37 ನಿಮಿಷ ಅಥವಾ 4 ಗಂಟೆ 5 ನಿಮಿಷ. ಇದು ರೌಂಡ್ ಫಿಗರ್ ಯಾಕೆ ಕೊಡಲ್ಲ? ನಮ್ಮ ಕ್ಲಾಸ್ ಈಗ 3 ಗಂಟೆ ನಾವು ಹೇಳ್ದಂಗೆ ಕರೆಕ್ಟಾಗಿ 3 ಗಂಟೆಗೆ ಯಾಕೆ ಅವರು ಇಲ್ಲಿ 3 ಗಂಟೆ 3 ನಿಮಿಷ ಈ ಥರ ಏನೋ ಬಂದಿರುತ್ತೆ. ಈ ಥರ ಯಾಕೆ ಆಗ್ತಾ ಇದೆ ಅಂತ ನೋಡಿದರೆ ಅವರು ಲೆಕ್ಕ ಹಾಕಿರ್ತಾರೆ.
ಇಲ್ಲಿಂದ ಈ ಸ್ಯಾಟಲೈಟು ಎಲ್ಲಿಗೆ ತಲುಪಬೇಕು, ಅದು ಯಾವ ಕಡೆ ತಲುಪಬೇಕಾದ್ರೆ ಇದು ಎಷ್ಟೊತ್ತಿಗೆ ಎಲ್ಲಿಂದ ಬಿಡಬೇಕು, ಹೋಗಬೇಕಾದ್ರೆ ದಾರಿಯಲ್ಲಿ ಬೇರೆ ಯಾವ ವಸ್ತುಗಳು ಅಡ್ಡಿ ಬರಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭೂಮಿ ಸುತ್ತ ನೂರಾರು ಈಗ ಸ್ಯಾಟಲೈಟ್ ಮೊದಲನೇ ಸ್ಯಾಟಲೈಟ್ ಸ್ಪುಟ್ನಿಕ್ ಅಂತ ಏನು ರಷ್ಯಾದವ್ರು ಸ್ಯಾಟಲೈಟ್ ಕಳಿಸಿದಾರೋ ಅದು ಕಳಿಸಿ ಈಗ ಹೆಚ್ಚು ಕಮ್ಮಿ 70 ವರ್ಷ ಆಗ್ತಾ ಬಂತು. ಈ 70 ವರ್ಷದಲ್ಲಿ ಸಾವಿರಾರು ಸ್ಯಾಟಲೈಟ್ಗಳು ಬೇರೆ ಬೇರೆ ದೇಶದವ್ರು ಕಳಿಸಿದ್ದಾರೆ. ಅವೆಲ್ಲಾನು ಅಲ್ಲಿ ಭೂಮಿ ಸುತ್ತಾನೆ ಇನ್ನೂ ಸುತ್ತಾ ಇದೆ. ಅವು ಎಲ್ಲಾನು ಎಲ್ಲಿ ಓಡಾಡ್ತಾ ಇದೆ ಅನ್ನೋದು ಇಲ್ಲಿಂದ ನಾವು ಸ್ಟಡಿ ಮಾಡ್ತಾನೆ. ಸೊ ನಾನು ರಾಕೆಟ್ನ ಕಳಿಸ್ಬೇಕಾದ್ರೆ ಇಲ್ಲಿಂದ ಆ ಮೇಲೆ ಓಡಾಡ್ತಾ ಇರುವಂತ ಯಾವ ವಸ್ತುವು ತಂದು ಇದಕ್ಕೆ ಅಡ್ಡಿ ಬರ್ದಂಗೆ ಯಾವ ಟೈಮ್ಗೆ ಬಿಟ್ರೆ ಸರಿಯಾದ ಜಾಗಕ್ಕೆ ಕಳಿಸುವಂತೆ ಏನ್ ಮಾಡ್ಬೋದು ಅನ್ನೋದು ನಾವು ನೋಡ್ತೀವಿ. ಅಥವಾ ಚಂದ್ರಯಾನ ಅಂತ ಚಂದ್ರನ ಹತ್ರ ನಾವು ಒಂದು ಸ್ಯಾಟಲೈಟ್ ಎಷ್ಟು ಹತ್ತಿರದಲ್ಲಿದ್ದ ಕಳಿಸಿದ್ರೆ ತಲುಪಬೇಕು, ನಾನು ಯಾವ ಸಮಯಕ್ಕೆ ಇಲ್ಲಿಂದ ಲಾಂಚ್ ಮಾಡಬೇಕು, ಈ ತರದ್ದು ಎಲ್ಲ ಪ್ರಯೋಗಗಳು ಈ ಲೆಕ್ಕ ಮಾಡುವಂಥದ್ದು ಇದೆಯಲ್ಲ ಇದೆಲ್ಲನೂ ನಾವು ಈ ಚಲನೆ ಅನ್ನೋ ವಿಷಯದ ಅಡಿಯಲ್ಲಿ ಇದ್ರ ಬಗ್ಗೆ ತಿಳ್ಕೊಂತೀವಿ. 2-3 ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕಾದ್ರೆ ಚಲನೆ ಅಂತ ನಾನು ಹೇಳಿದ್ರೆ, ನಾನು ಒಂದು ಪದದ ಪರಿಚಯ ಈಗಾಗಲೇ ಮಾಡಿದ್ರೆ, ನಾವು ಚಲನೆ ಅಂದ್ರೆ ಮೋಷನ್ ಅಂತ ಹೇಳ್ತೀವಿ. ಮೋಷನ್ ಅಂತಾನೋ ನೀವು ಮೂವ್ಮೆಂಟ್ ಅಂತಾನೋ ಹೇಳ್ಬೋದು. ಯಾವುದೇ ವಸ್ತುವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತಾ ಇದೆ, ಅದರ ಸ್ಥಳ ಬದಲಾವಣೆ ಆಗ್ತದೆ ಅಂದ್ರೆ ಅದನ್ನ ಚಲನೆ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಈಗ ಚಲನೆ ಅಂತ ಅಷ್ಟೇ ಹೇಳಿದ್ರೆ ಸಾಕಾಗತ್ತಾ? ನೀವು ಹೇಳ್ತೀರಿ ಫಾಸ್ಟ್ ಆಗಿ ನಡಿಬೇಕು, ಓಡಬೇಕು ಅಂತ ಪದಗಳು ಬೇರೆ ಬೇರೆ ಬಳಸ್ತೀವಿ ನೋಡಿ, ಎಲ್ಲಾನು ಚಲನೆನೇ ಅಲ್ವಾ? ನೀವು ಬಸ್ಸಲ್ಲಿ ಕೂತ್ಕೊಂಡಿದ್ರಿ, ಬಸ್ ಹೋಗ್ತಾ ಇದೆ ಅನ್ಕೊಳ್ಳಿ, ಅದು ಚಲನೆನೇ. ನೀವು ಕಾರಲ್ಲಿ ಕೂತ್ಕೊಂಡು ನೀವೇ ಓಡಿಸ್ತಾ ಇದ್ದೀರಿ ಅನ್ಕೊಳ್ಳಿ, ಅದು ಚಲನೆನೇ. ನೀವು ನಡೀತಾ ಇದ್ರು ಚಲನೆನೇ, ಓಡ್ತಾ ಇದ್ರು ಚಲನೆನೇ. ಬಟ್ ಪದಗಳೆಲ್ಲ ಬೇರೆ ಬೇರೆ ಬಳಸ್ತೀವಿ ನಾವು. ಈ ಪದಗಳು ಎಲ್ಲಿ ಯಾರೇ ಆಗ್ಲಿ ಒಬ್ರು ಓಡ್ತಾ ಇದ್ದಾರೆ ಅನ್ನೋ ಪದ ನಾವು ಎಲ್ಲಿ ಬಳಸ್ತೀವಿ? ಅವರು ನಾವು ಸಾಮಾನ್ಯವಾಗಿ ನಾವು ನಡೆಯೋದಕ್ಕಿಂತ ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ರೆ ಅದನ್ನ ಓಡ್ತಾ ಇದ್ದಾರೆ ಅಂತ ಅಂತೀವಿ ಅಲ್ವಾ? ಇದೇ ತರ ಚಲನೆ ಅನ್ನೋದು ಹೇಗೆ ಆಗ್ತಾ ಇದೆ ಅನ್ನೋದು ತಿಳ್ಕೊಳ್ಳೋಕ್ಕೆ ಅಥವಾ ಬೇರೆಯವರಿಗೆ ಅರ್ಥ ಮಾಡ್ಸಕ್ಕೆ ನಾವು ಚಲನೆಯ ಬಗ್ಗೆ ವೈಜ್ಞಾನಿಕವಾಗಿ ಒಂದು ಹಂತದಾಗಿ ನಾವು ಓದ್ಕೊಂಡು ಹೋಗ್ತೀವಿ. ಮೊದಲನೇದು ಯಾವ ರೀತಿಯಲ್ಲಿ ಚಲನೆ ಆಗ್ತಾ ಇದೆ ಅನ್ನೋದಕ್ಕೆ ಇದು ಯಾವ ಪಾತ್, ಯಾವ ದಾರಿಯಲ್ಲಿ ಚಲನೆ ಆಗ್ತಾ ಇದೆಯೋ ಅದರ ಆಧಾರಿತವಾಗಿ ನಾವು ಡಿವೈಡ್ ಮಾಡ್ತೀವಿ. ಒಂದು ರೆಕ್ಟಿಲಿನಿಯರ್ ಮೋಷನ್ ಅಂತ ಕರಿತೀವಿ. ರೆಕ್ಟಿಲಿನಿಯರ್ ಮೋಷನ್, ಈ ಪದದ ಹೆಸರು ನೋಡ್ಬಿಟ್ಟು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ರೆಕ್ಟಿಲಿನಿಯರ್ ಇದು ನೋಡಿ, ಇದರಲ್ಲಿ ಮುಖ್ಯವಾಗಿ ಲೀನಿಯರ್ ಅನ್ನೋ ಪದನ ನೆನ್ಪಿಟ್ಕೊಳ್ಳಿ. ಲೀನಿಯರ್ ಅಂತ ಬಂದಿದೆ ಅಂದ್ರೆ ಒಂಥರ ಸ್ಟ್ರೈಟ್ ಲೈನ್ ಅಂತ. ಸೊ ಎಲ್ಲೆಲ್ಲಿ ರೆಕ್ಟಿಲಿನಿಯರ್ ಮೋಷನ್ ಅಂತ ಇದೆಯೋ ಅದು ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಈ ಪದ ನಿಮಗೆ ವಿಜ್ಞಾನದಲ್ಲಿ ಬೆಳಕು ಅಂತ ಓದ್ಬೇಕಾದ್ರೆ ಅಲ್ಲೊಂದ್ಸತಿ ಪರಿಚಯ ಆಗಿರುತ್ತೆ. ಬೆಳಕು ಯಾವಾಗ್ಲೂ ಸರಳ ರೇಖೆಯಲ್ಲೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ ಅಂತ ನೀವು ಹೇಳ್ತೀರಿ, ಅದು ಅಷ್ಟೇ. ಸರಳ ರೇಖೆ ರೆಕ್ಟಿಲಿನಿಯರ್ ಲೈಟ್ ಟ್ರಾವೆಲ್ಸ್ ಇನ್ ರೆಕ್ಟಿಲಿನಿಯರ್ ಪಾತ್ ಅಂತ ನಾವು ಹೇಳ್ತೀವಿ, ಸರಳ ರೇಖೆಯಲ್ಲಿ ಹೋಗ್ತಾ ಇದೆ ಅಂತ. ಎರಡನೇದು ಕರ್ವಿಲಿನಿಯರ್ ಅಂತ ಹೇಳ್ತೀವಿ, ಅಥವಾ ಕರ್ವ್ಡ್ ಪಾತ್ ಅಥವಾ ಕರ್ವ್ಡ್ ಮೋಷನ್. 3-4 ಈ ತರ ಪದಗಳು ಬಳಸ್ತೀವಿ. ಅಥವಾ ಕರ್ವ್ಡ್ ಮೋಷನ್ ಅಂತ. ಈ ತರ ಇಷ್ಟ ಬಂದಂಗೆ ಈ ತರ ಎಲ್ಲ ಅಲೆಗಳಿರ್ಬೋದು, ಅಥವಾ ನೀವು ಸರ್ಕಲ್ ಅಲ್ಲಿ ಸುತ್ತಾ ಇರ್ಬೋದು, ಅಥವಾ ಎಲ್ಲಾದ್ರೂ ಒಂದ್ ಕಡೆ ಟರ್ನಿಂಗ್ ತಗೋತಾ ಇರ್ಬೋದು. ಈ ತರ ನಿಮ್ಮ ಪಥ ಏನಿದೆಯೋ, ಚಲನೆ ಆಗ್ತಾ ಇರುವಂತ ಪಥ ಏನಿದೆಯೋ ಅದು ಸ್ಟ್ರೈಟ್ ಲೈನ್ ಅಲ್ಲಿ ಇದ್ರೆ ರೆಕ್ಟಿಲಿನಿಯರ್ ಮೋಷನ್. ಈ ತರ ಬೇರೆ ಬೇರೆ ತರ ಹೋಗ್ತಾ ಇದ್ರೆ ಅದು ಕರ್ವಿಲಿನಿಯರ್ ಅಥವಾ ಕರ್ವ್ಡ್ ಮೋಷನ್ ಅಂತ ಕರಿತೀವಿ. ಸೊ ಚಲನೆ ಆಗ್ತಾ ಇರುವಂತ ಪಥದ ಆಧಾರಿತವಾಗಿ 2 ಡೆಫಿನೇಷನ್ಗಳು ಬರುತ್ತೆ. ಓಕೆ, ಇದೇ ಚಲನೆಯ ಸ್ಪೀಡ್ ಆಧಾರಿತವಾಗಿ, ವೇಗದ ಆಧಾರಿತವಾಗ್ಲೂ ನಾವು ಹೆಸರುಗಳು ಕೊಡ್ತೀವಿ, ರೈಟ್? ಅದರಲ್ಲಿ ಒಂದು
ಯೂನಿಫಾರ್ಮ್ ಮೋಷನ್ ಅಂತ ಕರೀತೀವಿ. ನೀವು ಏಕರೂಪದ ಚಲನೆ ಅಂತ ಇರುತ್ತೆ ಈ ಪದ. ಆಯ್ತು. ಇನ್ನೊಂದು ನಾನ್ ಯೂನಿಫಾರ್ಮ್ ಮೋಷನ್. ನಾನ್ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್ ಅಂದ್ರೆ ಯಾವ ವಸ್ತುವು ಒಂದೇ ಸ್ಪೀಡಲ್ಲಿ ಒಂದೇ ದಿಕ್ಕಲ್ಲಿ ಏನೂ ಬದಲಾವಣೆ ಇಲ್ಲದೇನೆ ಸರಳ ರೇಖೆಯಲ್ಲಿ ಒಂದೇ ಸ್ಪೀಡಲ್ಲಿ ಮುಂದಕ್ಕೆ ಹೋಗ್ತಾ ಇರುತ್ತೋ ಅದನ್ನ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಇದರಲ್ಲಿ ಎರಡು ನೆನ್ಪಿಟ್ಕೋಬೇಕು. ಒಂದೇ ವೇಗದಲ್ಲೂ ಸ್ಪೀಡಲ್ಲೂ ಮುಂದಕ್ಕೆ ಹೋಗ್ತಾ ಇರಬೇಕು. ಎರಡನೇದು ದಿಕ್ಕು ಸಹ ಬದಲಾವಣೆ ಒಂದೇ ದಿಕ್ಕಲ್ಲಿ ಹೋಗ್ತಾ ಇರಬೇಕು. ಇದಕ್ಕೆ ನಾವು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಈ ನಾನ್ ಯೂನಿಫಾರ್ಮ್ ಮೋಷನ್ ಅಂದ್ರೆ ಒಂದೇ ಸ್ಪೀಡಲ್ಲಿ ಇರ್ಬೋದು, ಆದ್ರೆ ಈ ತರ ಸರ್ಕಲ್ ಇದೆ ಅನ್ಕೊಳ್ಳಿ, ಒಂದೇ ದಿಕ್ಕಲ್ಲಿ ಇಲ್ಲ ತಾನೆ. ಸರ್ಕಲ್ ಅಲ್ಲಿ ಯಾವ್ದಾದ್ರು ಒಂದು ವಸ್ತು ಓಡಾಡ್ತಾ ಇದೆ ಅಂದ್ರೆ ಅದು ಒಂದೇ ದಿಕ್ಕಲ್ಲಿ ಇಲ್ಲ. ಇದು ಸಹ ನಾನ್ ಯೂನಿಫಾರ್ಮ್ ಮೋಷನ್. ಈ ತರ ಇದ್ರು ನಾನ್ ಯೂನಿಫಾರ್ಮ್ ಮೋಷನ್. ಒಂದೇ ಲೈನ್ ಅಲ್ಲಿ ಇದೆ, ಸ್ಟ್ರೈಟ್ ಲೈನ್ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದೆ, ಸ್ಪೀಡ್ ಒಂದೇ ಇಲ್ಲ, ಹೆಚ್ಚು ಕಮ್ಮಿ ಆಗ್ತಾ ಇದೆ. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀವಿ, ಸ್ವಲ್ಪ ನಿಧಾನ ಮಾಡ್ತೀವಿ ಅಂದ್ರೆ ಅದು ಸಹ ನಾನ್ ಯೂನಿಫಾರ್ಮ್ ಮೋಷನ್. ಇದು ಸ್ಪೀಡ್ ಆಧಾರಿತವಾಗಿ ಅಥವಾ ವೆಲಾಸಿಟಿ ಆಧಾರಿತವಾಗಿ ನಾವು ಡಿವೈಡ್ ಮಾಡೋದಾದ್ರೆ ಸ್ಪೀಡ್ ಆಧಾರಿತವಾಗಿ ಅಥವಾ ವೆಲಾಸಿಟಿ ಆಧಾರಿತವಾಗ್ಲೂ ನಾವು ಮೋಷನ್ಗೆ ಹೆಸರುಗಳು ಕೊಡ್ತೀವಿ ಅಂದ್ರೆ ಅದನ್ನ ಯೂನಿಫಾರ್ಮ್ ಅಥವಾ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಈ ಹಂತದಲ್ಲಿ ಕ್ವಿಕ್ಲಿ ನಾನು ಒಂದ್ಸತಿ ರಿವೈಸ್ ಮಾಡ್ತೀನಿ. ಮೋಷನ್ ಅಂದ್ರೆ ಏನು? ಚಲನೆ. ಒಂದು ಸ್ಥಳದಿಂದ ಇನ್ನೊಂದು ಕಡೆ ಹೋಗ್ತಾ ಇದೆ ಅಂದ್ರೆ ಅದು ಯಾವುದೇ ವಸ್ತು, ಅದು ಮನುಷ್ಯರು ಇರ್ಬೋದು, ಅದು ಕ್ರಿಮಿ ಕೀಟಾಣುಗಳೇ ಇರ್ಬೋದು, ಯಾವುದೇ ಆಗ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಅದು ಮೋಷನ್ ಅಂತ ಕರಿತೀವಿ. ಈ ಮೋಷನ್ ಅನ್ನೋದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅರ್ಥ ಆಗ್ಲಿ ಅಂತ ನಾವು ಇದನ್ನ ಡಿಸ್ಕ್ರೈಬ್ ಮಾಡಕ್ಕೆ ಹೆಸರುಗಳು ಕೊಡ್ತಾ ಇರ್ತೀವಿ. ಹೆಸರುಗಳು ಕೊಡೋದಂದ್ರೆ ಏನು? ಅದರ ಪಥದ ಆಧಾರಿತವಾಗಿ ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗ್ತಾ ಇದ್ರೆ ಅದನ್ನ ರೆಕ್ಟಿಲಿನಿಯರ್ ಮೋಷನ್. ಅಲ್ಲ, ಅದು ದಿಕ್ಕು ಬದಲಾವಣೆ ಆಗ್ತಾ ಇದ್ರೆ ಕರ್ವ್ಡ್ ಮೋಷನ್. ಇಲ್ಲ, ಅದು ತುಂಬಾ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇದೆ, ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ರೆ ಯೂನಿಫಾರ್ಮ್ ಮೋಷನ್. ಇನ್ನೊಂದು ದಿಕ್ಕು ಬದಲಾವಣೆ ಆಗ್ತಾ ಇರ್ಬೋದು ಅಥವಾ ಸ್ಪೀಡು ಬದಲಾವಣೆ ಆಗ್ತಾ ಇರ್ಬೋದು ಅಂದ್ರೆ ಅದನ್ನ ನಾನ್ ಯೂನಿಫಾರ್ಮ್ ಮೋಷನ್. ಈ ತರ 4 ಹೆಸರುಗಳು ನಿಮ್ಗೆ ಈಗ ಪರಿಚಯ ಮಾಡಿದ್ದೀನಿ. ಇಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳು ಕೇಳೋದಿದ್ರೆ ಕೇಳ್ಬೋದು. ಏನಾದ್ರು ಇದೆಯಾ ಪ್ರಶ್ನೆಗಳು ಯಾರಿಗಾದ್ರೂ ಯಾವ್ದಾದ್ರು ಶಾಲೆಗೆ? ನೀವು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದು. ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಹಾ ಹೇಳಿ. ನನಗೆ ಡೌಟ್ ಇದೆ ರೀ. ಈಗ ಹೇಳಿ, ಹೇಳಿ. ಒಂದು ವಸ್ತು ಸೀದಾ ಹೋಗ್ತಿದೆ, ಆಗ ರೆಕ್ಟಾಂಗ್ಯುಲರ್ ಮೋಷನ್ ಆಕೈತ್ರಿ, ಏನ ಯೂನಿಫಾರ್ಮ್ ಮೋಷನ್ ಆಕೈತ್ರಿ? ನಿಮ್ ಪ್ರಶ್ನೆ ಮತ್ತೆ ಕೇಳ್ತೀರಾ? ಮಧ್ಯದಲ್ಲಿ ಸ್ವಲ್ಪ ನಿಮ್ಮ ಆಡಿಯೋ ಬ್ರೇಕ್ ಆಯ್ತು. ಮತ್ತೆ ಒಂದ್ಸತಿ ಕೇಳಿ ಪ್ರಶ್ನೆ. ಈಗ ನಾವೊಂದು ಸಾಮಾನ ಒಗದ್ನ ತಿಳ್ಕೊರಿ, ಅದ ಸೀದಾ ಹೋಗತೈತ್ರಿ, ಅದ ರೆಕ್ಟಾಂಗ್ಯುಲರ್ ಮೋಷನ್ ಆಕೈತ್ರಿ ಅವ್ರಿ ಯೂನಿಫಾರ್ಮ್ ಮೋಷನ್? ಏನೈತಿ? ಈಗ ಒಂದ ಸಾಮಾನು ಒಗದ್ನ ತಿಳ್ಕೊ, ಅದ ಸೀದಾ ಹೋಗತೈತಿ, ಮೋಷನ್ ಆಕೈತಿ, ಯೂನಿಫಾರ್ಮ್ ಮೋಷನ್ ಆಕೈತಿ, ಎರಡು ಸೀದಾ. ನಿಮ್ಮ ಆಡಿಯೋನ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಈಗ ಒಂದು ವಸ್ತು ಸೀದಾ ಹೋಗಾಕತ್ತೈತ್ರಿ, ಅದ ರೆಕ್ಟಾಂಗ್ಯುಲರ್ ಮೋಷನ್ ಆಕೈತ್ರಿ, ಏನ್ ಯೂನಿಫಾರ್ಮ್ ಮೋಷನ್ ಆಕೈತ್ರಿ?
ಸರ್ ಅವನಿಗೆ ಧ್ವನಿ ಸದಾ ಇದು ಒಂದು 5 minutes ಟೆಕ್ನಿಕಲ್ ಇಶ್ಯೂಸ್ ಇದೆ. ಈಗ ಒಂದು ಸಾಮಾನ್ಯ ಸೀದಾ ಹೋಗಾಕತ್ತಿದ್ದ ಮೋಷನ್ ಹಾಕತ್ತೀವಿ ಯೂನಿಫಾರ್ಮ್ ಮೋಷನ್ ಹಾಕತ್ತೀವಿ Hello. ಫುಲ್ ಹೆಸರು ಹೇಳಿ. ಸರ್ ನಮ್ಮ ಸ್ಕೂಲ್ GGS ಮದ್ನೇಳಿ ಸರ್ ಆಯತಾಕಾರದ ಚಲನೆ ನೇರ ಚಲನೆ ಆಗುತ್ತೆ ಸರ್. ಪ್ರಶ್ನೆ ಯಾರು ಕೇಳಿದಿರೋ ಒಂದ್ಸತಿ ನೀವು ಮತ್ತೆ ಪ್ರಶ್ನೆ ರಿಪೀಟ್ ಮಾಡಿದ್ರೆ ಬಹುಶಃ ಜಮಖಂಡಿ ಶಾಲೆಯಿಂದ ಅನ್ಸುತ್ತೆ ಅವ್ರು ಮತ್ತೆ ಕೇಳಿದ್ರೆ ನಾನು ಹಾ ಸರ್ ನನ್ನ ಹೆಸರು ಲಕ್ಷ್ಮಿ, ನಾವು GGS ಮದ್ನಳ್ಳಿಯಿಂದ ಕೇಳ್ತಾ ಇದ್ದೀವಿ. ಆಯತಾಕಾರದಲ್ಲಿ ಒಂದು ವಸ್ತು ಚಲಿಸ್ತಾ ಇದೆ ಸರ್, ಅದು ನೇರ ಚಲನೆ ಆಗುತ್ತೆ ಸರ್. ಹಾ ಆಯತಾಕಾರದಲ್ಲಿ ಹೋಗಿದ್ರೆ ನೇರ ಚಲನೆ ಆಗಲ್ಲ. ಆದ್ರೆ ಒಂದೊಂದು ಭುಜ ಏನಿದೆಯೋ, ಒಂದೊಂದು ಸೈಡ್ ಏನಿದೆಯೋ ಅದರಲ್ಲಿ ಚಲಿಸ್ತಾ ಇದ್ರೆ ಅದು ರೆಕ್ಟಿಲಿನಿಯರ್ ಮೋಷನ್ ಆಗತ್ತೆ. ಇಲ್ಲದೆ ಈಗ ನಾನು ಒಂದು ನಿಮ್ಗೆ ಇಲ್ಲಿ ಸ್ಕ್ರೀನ್ ಶೇರ್ ಅಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಈಗ ಲೆಟ್ಸ್ ಸೇ ನಿಮಗೆ ಈ ತರ ನೀವು ಒಂದು ರೆಕ್ಟ್ಯಾಂಗಲ್ ಅಲ್ಲೋ ಅಥವಾ ಸ್ಕ್ವೇರ್ ಆಕಾರದಲ್ಲಿ ಇಲ್ಲಿ ಎ ಅಂತ ಇದ್ದು ABCD ಅಂತ ಇದೆ. ಎ ಇಂದ ಹೊರಟು ABCD ಸುತ್ಕೊಂಡು ಬಂದ್ರೆ ಇದು ರೆಕ್ಟಿಲಿನಿಯರ್ ಮೋಷನ್ ಆಗತ್ತಾ ಅಂತ ನೀವು ಕೇಳಿದ್ರೆ ಇದು ಆಗಲ್ಲ, ಇದು ಕರ್ವಿಲಿನಿಯರ್ ಮೋಷನ್ ಆಗತ್ತೆ. ಆದ್ರೆ ನಾನು A ಇಂದ B ಗೆ ಮಾತ್ರ ಹೋಗ್ತೀನಿ, B ವರೆಗೆ ಮಾತ್ರ ನೋಡ್ತೀನಿ ಅಂದ್ರೆ ಅದು ರೆಕ್ಟಿಲಿನಿಯರ್ ಮೋಷನ್ ಆಗತ್ತೆ. B ಇಂದ C ವರೆಗೆ ಮಾತ್ರ ನೋಡ್ತೀನಿ ಅಂದ್ರೆ ಇದು ಸಹ ರೆಕ್ಟಿಲಿನಿಯರ್ ಮೋಷನ್ ಆಗುತ್ತೆ. ಆದ್ರೆ ಸೊ ಇದು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ರೆಕ್ಟಿಲಿನಿಯರ್ ಮೋಷನ್ ಅಂದ್ರೆ ಸ್ಟ್ರೈಟ್ ಲೈನ್ ಅಲ್ಲಿ ಇರಬೇಕು. ಈಗ A ಇಂದ B ಗೆ
ಸ್ಟ್ರೈಟ್ ಲೈನ್ ಅಲ್ವಾ? ಬಿ ಇಂದ ಸಿಗೂ ಸಹ ಸ್ಟ್ರೈಟ್ ಲೈನ್. ಆದರೆ ಎ ಇಂದ ಬಿ ಮಾರ್ಗದಲ್ಲಿ ಸಿ ವರೆಗೆ ಹೋಗಿದ್ರೆ ಅದು ಸ್ಟ್ರೈಟ್ ಲೈನ್ ಅಲ್ಲ. ಸೊ ಇದನ್ನ ನೀವು ತಿಳ್ಕೊಬೇಕು. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ ಈಗ? ಎಸ್. ಓಕೆ, ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? ಗೊತ್ತಾಯ್ತು ಹಾ, ಸರ್. ಕೋಲಾರದಿಂದ. ಓಕೆ, ಥ್ಯಾಂಕ್ ಯು, ಗುಡ್. ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈಗ ಚಲನೆಯನ್ನು ಬೇರೆಯವರಿಗೆ ನಾವು ಒಂದೇ ರೀತಿಯಲ್ಲಿ ಅರ್ಥ ಆಗುವಂತೆ ಒಂದು ಪದವನ್ನು ನಾವು ಬಳಸ್ತೀವಿ ಅಂತ ಅರ್ಥ. ನಾನೊಂದು 2 ಉದಾಹರಣೆಗಳು ಕೊಡ್ತೀನಿ. ಈಗ ನಾವು ಫಿಸಿಕ್ಸ್ ಲ್ಯಾಬಲ್ಲಿ ಒಂದೊಂದು ಸತಿ ಪ್ರಯೋಗ ಮಾಡ್ತಾ ಇರ್ತೀವಿ. ಈ ಥರದ್ದು ಒಂದು ಬಾಬ್ ಅಂತ ಕರಿತೀವಿ. ಇದು ಈ ಹಿಂದೆ ಚಲನೆ ಆಗ್ತಾ ಇರುತ್ತೆ. ಇದು ಲೋಲಕ ಅಥವಾ ಪೆಂಡ್ಯುಲಮ್ ಅಂತ ನಾವು ಕರಿತೀವಿ. ಪೆಂಡ್ಯುಲಮ್ ಇದು ಹಳೆ ಕಾಲದ್ದು ಗಡಿಯಾರಗಳಿಗೆ ಇರ್ತಿತ್ತು. ಹಿಂದೆ ಮುಂದೆ ಹಿಂದೆ ಮುಂದೆ ಈ ಥರ ಓಡಾಡುತ್ತೆ. ಈ ಪೆಂಡ್ಯುಲಮ್ಮು ಈಗ ಹಳೆ ಕಾಲದ ಗಡಿಯಾರದಲ್ಲಿ 1 ಸೆಕೆಂಡ್ಗೆ ಒಂದ್ಸತಿ ಹಿಂದೆ ಮುಂದೆ ಅದು ಯಾವ ಥರದ ಮೋಷನ್ ಅಲ್ಲಿ ಇದ್ದಂಗೆ? ಇದೇನಾದ್ರೂ ರೆಕ್ಟಿಲಿನಿಯರ್ ಮೋಷನ್ ಅಲ್ಲಿ ಇದೆಯಾ, ಕರ್ವ್ಡ್ ಮೋಷನ್ ಅಲ್ಲಿ ಇದೆಯಾ? ಇದು ರೆಕ್ಟಿಲಿನಿಯರ್ ಮೋಷನ್ ಅಲ್ಲಿ ಇದೆಯೋ, ಕರ್ವ್ಡ್ ಮೋಷನ್ ಅಲ್ಲಿ ಇದೆಯೋ? ಹಾ, ಸೊ ಒಂದು ಇದು ನೋಡಿ, ರೆಕ್ಟಿಲಿನಿಯರ್ ಮೋಷನ್, ಕರ್ವ್ಡ್ ಮೋಷನ್ ಅಂತ ನೋಡೋದಾದ್ರೆ ನೀವು ಸಿಂಪಲ್ ಆಗಿ ಈ ಪೆಂಡ್ಯುಲಮ್ ಈ ತರದ ಈ ತುದಿವರೆಗೆ ಬಂದಿದ್ರೆ ಇಲ್ಲಿಗೆ ಬರುತ್ತೆ. ಈ ತರ ಮತ್ತೆ ಅದೇ 2ನೇ ಕಡೆ ತುದಿಗೆ ಬಂದ್ರೆ ಇಲ್ಲಿಗೆ ಬರುತ್ತೆ. ಇದು ಈ ಓಡಾಡ್ತಾ ಇರೋ ಚಲಿಸ್ತಾ ಇರೋ ಪಥ ಏನಿದೆಯೋ ಅದು ಸ್ಟ್ರೈಟ್ ಲೈನ್ ಅಲ್ಲ ಅಲ್ವೇ? ಹಾಗಾಗಿ ಇದು ಆಕ್ಚುಲಿ ನೀವು ಇನ್ನೂ ದೊಡ್ಡದಾಗಿ ಒಂಥರ ಸರ್ಕಲ್ ಅಲ್ಲಿ ಒಂದು ಭಾಗ ಅದು. ಹಾಗಾಗಿ ಅದು ಕರ್ವ್ಡ್ ಮೋಷನ್ ಆಗುತ್ತೆ ಹೊರತು ರೆಕ್ಟಿಲಿನಿಯರ್ ಮೋಷನ್ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಬಾರಿ ಹಿಂದೆ ಮುಂದೆ ಹೋಗೋದಾದ್ರೆ ಏನೊಂದು ಯೂನಿಫಾರ್ಮ್ ಇದು ಒಂದು ನೆನ್ಪಿಟ್ಕೊಳ್ಳಿ, ಇದು ಯೂನಿಫಾರ್ಮ್ ಮೋಷನ್ ಸಾಧ್ಯ ಇಲ್ಲ. ಹೊರಟಿರೋದು ಹೊರಡುತ್ತೆ, ಹಿಂದಕ್ಕೆ ಬರುತ್ತೆ. ಸೊ ಇದು ಏನಾಗ್ತಾ ಇದೆ ಅಂದ್ರೆ, ಒಂದು ಈ ಬಾಬ್ ಏನಿದೆಯೋ ಹಿಂದೆ ಮುಂದೆ ಹಿಂದೆ ಮುಂದೆ ಈ ತರ ಹೋಗಿದ್ದು ಬರೋದ್ರಿಂದ ಅದರ ಸ್ಪೀಡ್ ಒಂದೇ ಸ್ಪೀಡ್ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಫಾಸ್ಟ್ ಆಗಿರುತ್ತೆ, ಇಲ್ಲಿ ಹೋಗಿ ಒಂದು ಕ್ಷಣ ನಿಂತೋಗುತ್ತೆ, ಮತ್ತೆ ಹಿಂದಕ್ಕೆ ಬಂದು ಒಂದು ಕ್ಷಣ ಫುಲ್ ಸ್ಪೀಡಲ್ಲಿ ಇನ್ನೊಂದು ದಿಕ್ಕಲ್ಲಿ ಹೋಗುತ್ತೆ, ಇನ್ನೊಂದು ಎಕ್ಸ್ಟ್ರೀಮ್ ವರೆಗೆ ಹೋಗಿ ಅಲ್ಲಿ ನಿಂತೋಗುತ್ತೆ. ಈ ತರ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ಆದ್ರೆ ಯಾವಾಗ್ಲೂ ಒಂದೇ ಸ್ಪೀಡಲ್ಲಿ ಹೋಗಿರಲ್ಲ. 2ನೇದು, ಈ ಹೋಗಿರೋದು ಒಂದೇ ದಿಕ್ಕಲ್ಲಿ ಹೋಗ್ತಾ ಇಲ್ಲ ಅಲ್ವಾ? ಒಂದ್ಸತಿ ರೈಟ್ ಸೈಡ್ಗೆ ಹೋದ್ರೆ ಒಂದ್ಸತಿ ಲೆಫ್ಟ್ಗೆ, ಒಂದ್ಸತಿ ರೈಟ್ಗೆ, ಮತ್ತೆ ಇನ್ನೊಂದ್ಸತಿ ಲೆಫ್ಟ್ಗೆ, ಆ ತರ ಹಿಂದೆ ಮುಂದೆ ಆಗ್ತಾ ಇರೋದ್ರಿಂದ ಇದು ಡೈರೆಕ್ಷನ್ ಸಹ ಸರಿ ಇಲ್ಲ, ಒಂದೇ ಡೈರೆಕ್ಷನ್ ಇಲ್ಲ.
ಸೊ ಇದನ್ನ ನಾವು ನಾನ್ ಯೂನಿಫಾರ್ಮ್ ಮೋಷನ್ ಅಂತಾನೆ ಕರಿತೀವಿ. ನಾನ್ ಯೂನಿಫಾರ್ಮ್ ಮೋಷನ್ ಯಾಕೆ? ಡೈರೆಕ್ಷನ್ ದಿಕ್ಕು ಬದಲಾವಣೆ ಆಗ್ತಾ ಇದೆ. ಇನ್ನೊಂದು ಇದು ಕರ್ವ್ಡ್ ಮೋಷನ್ ಸಹ ಕರ್ವ್ಡ್ ಪಾತ್ ಅಲ್ಲಿ ಹೋಗ್ತಾ ಇದೆ. ಯಾಕೆಂದ್ರೆ ಇದು ಯಾವ ಪಥದಲ್ಲಿ ಚಲಿಸ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಸ್ಟ್ರೈಟ್ ಲೈನ್ ಅಲ್ಲಿ ಇಲ್ಲ, ಕರ್ವ್ಡ್ ಪಾತ್ ಅಲ್ಲಿ ಇದೆ. ಇನ್ನೊಂದು ಉದಾಹರಣೆ, ಲೆಟ್ಸೆ ನೀವು ಬೈಕ್ ಓಡಿಸ್ತಾ ಇದ್ರಿ ಅಥವಾ ಸೈಕಲ್ ಓಡಿಸ್ತಾ ಇದ್ರಿ ಅಂತ ನಿಮ್ಮ ಮನೆಯಿಂದ ಶಾಲೆಯವರೆಗೆ ಬಂದಾಗ ಅದು ಯೂನಿಫಾರ್ಮ್ ಮೋಷನ್ ಆಗತ್ತಾ? ಯಾರಾದ್ರೂ ಹೇಳ್ಬೋದು. ನೀವು ಮನೆಯಿಂದ ಹೊರಟು ಶಾಲೆಗೆ ಬಂದಿದ್ರೆ ಅದು ಯೂನಿಫಾರ್ಮ್ ಮೋಷನ್ ಆಗತ್ತಾ? ನೋ ಸರ್. ಯಾಕೆ ಯೂನಿಫಾರ್ಮ್ ಮೋಷನ್ ಆಗಲ್ಲ ಅದು? ಒಂದು ಕಾರಣ ಏನಕ್ಕೆ ಅಂದ್ರೆ, ನೀವೀಗ ಮನೆಯಿಂದ ಹೊರಟಾಗ ಒಂದೇ ಸ್ಪೀಡಲ್ಲಿ ಇರಲ್ಲ, ಮಧ್ಯದಲ್ಲಿ ಬ್ರೇಕ್ ಹಾಕ್ತೀರಿ ಅಥವಾ ಮನೆಯಿಂದ ಹೊರಟಿದ್ದು ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಬರಲ್ಲ. ರೋಡ್ ಯಾವ ದಿಕ್ಕಲ್ಲಿ ಹೋಗುತ್ತೋ ಅದಕ್ಕೆ ತಕ್ಕಂತೆ ನೀವು ಸಹ ದಿಕ್ಕು ಬದಲಾವಣೆ ಮಾಡ್ತಾ ಇರ್ತೀರ. ಸೊ ಹಾಗಾಗಿ ಅದೂ ಯೂನಿಫಾರ್ಮ್ ಮೋಷನ್ ಆಗಲ್ಲ. ಓಕೆ, ಸೊ ಈಗ ಇನ್ನೊಂದು, ಸೂರ್ಯನ ಸುತ್ತ ಈಗ ಭೂಮಿ ಓಡಾಡ್ತಾ ಇದೆ ಅನ್ಕೊಳ್ಳಿ, ಅದು ಎಲಿಪ್ಸ್ ಅಂತ ಕರೀತಾರೆ. ಯಾವ ಆಕಾರದಲ್ಲಿ ಅದು ಇದೆ ಅನ್ನೋದು, ಅದು ಎಲಿಪ್ಸ್ ಬಿಟ್ಬಿಡಿ, ಒಂದು ವೃತ್ತಾಕಾರದಲ್ಲಿ ಇದೆ ಅನ್ಕೊಳ್ಳೋಣ. ಸೂರ್ಯನ ಸುತ್ತ ಭೂಮಿ ವೃತ್ತಾಕಾರದಲ್ಲಿ ಓಡಾಡ್ತಾ ಇದ್ದಿದ್ರೆ ಅದು ಏನಾದ್ರೂ ಯೂನಿಫಾರ್ಮ್ ಮೋಷನ್? ಸೂರ್ಯನ ಸುತ್ತ ಭೂಮಿ ವೃತ್ತಾಕಾರದಲ್ಲಿ ಓಡಾಡ್ತಾ ಇದ್ರೆ ಅದೇನಾದ್ರೂ ಯೂನಿಫಾರ್ಮ್ ಮೋಷನ್ ಆಗಕ್ಕೆ ಸಾಧ್ಯನಾ? ಅದು ಸಹ ಯೂನಿಫಾರ್ಮ್ ಮೋಷನ್ ಅಲ್ಲ. ಯಾಕಂದ್ರೆ ವೃತ್ತಾಕಾರದಲ್ಲಿ ಇದ್ರೆ ಅದು ಯಾವುದು ದಿಕ್ಕು ಒಂದು ದಿಕ್ಕಲ್ಲಿ ಇಲ್ಲ. ವೃತ್ತಾಕಾರದಲ್ಲಿ ಇದ್ರೆ ಪ್ರತಿ ಕ್ಷಣವೂ ದಿಕ್ಕು ಬದಲಾವಣೆ ಆಗ್ತಾ ಇದೆ ಅಂತ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಮೋಷನ್, ಯಾವುದೇ ಚಲನೆ ಸ್ಟ್ರೈಟ್ ಲೈನ್ ಬೇರೆ ಯಾವ ಡೈರೆಕ್ಷನ್ ಅಲ್ಲಿ ಇದ್ರು, ಯಾವ ಶೇಪ್ ಅಲ್ಲಿ ಇದ್ರು ಅದು ನಾನ್ ಯೂನಿಫಾರ್ಮ್ ಮೋಷನ್. ಸ್ಟ್ರೇಟ್ ಲೈನ್ ಇದ್ರೂ ಸಹ ಅದರ ಸ್ಪೀಡ್ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂದ್ರೆ ಅದು ಸಹ ನಾನ್ ಯೂನಿಫಾರ್ಮ್ ಮೋಷನ್. ಸೊ ಇದನ್ನ ನಾವು ಸ್ಪಷ್ಟ ಒಂದು ವಸ್ತು ಪ್ರಶ್ನೆ. ಓಕೆ, ಪ್ರಶ್ನೆ ಏನಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣ. ಮನುಷ್ಯ ಅಂತ ಹಾ, ಕೇಳಿ. ಒಂದು ವಸ್ತು ವೃತ್ತಾಕಾರದಲ್ಲಿ ಒಂದೇ ವೇಗದಲ್ಲಿ ಚಲಿಸ್ತಿದೆ ಸರ್, ಅದು ಏಕರೂಪ ಚಲನೆ ಆಗುತ್ತಾ? ಹಾ, ಸೊ ಇದನ್ನ ಈಗ ವೃತ್ತಾಕಾರದಲ್ಲಿ ಅದು ಏಕರೂಪದ ಚಲನೆ ಆಗಕ್ಕೆ ಸಾಧ್ಯನೇ ಇಲ್ಲ. ಏಕರೂಪದ ಚಲನೆ ಅಂದ್ರೆ ಯಾವಾಗ್ಲೂ ನಾನು ಹೇಳ್ದೆ ಸರಳ ರೇಖೆಯಲ್ಲಿ ಮಾತ್ರ ಇರಬೇಕು, ಒಂದೇ ವೇಗದಲ್ಲಿ ಚಲನೆ ಆಗ್ಬೇಕು. ಓಕೆ, ಸೊ ವೃತ್ತಾಕಾರದಲ್ಲಿ ಇದ್ರೆ ಅದು ಏಕರೂಪ ಚಲನೆ ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ಪ್ರಶ್ನೆ ಕೇಳಿದ್ರಿ. ನೆಕ್ಸ್ಟ್ ಇದೇ ಚರ್ಚೆಯನ್ನು ಮತ್ತೆ ಮುಂದುವರ್ಸೋಣ. ಈಗ ನಾವೊಂದು 2-3 ಉದಾಹರಣೆಗಳು ತಗೊಂಡು ಚಲನೆ ಅನ್ನೋದು ರೆಕ್ಟಿಲಿನಿಯರ್ ಮೋಷನ, ಕರ್ವ್ಡ್ ಮೋಷನ, ಯೂನಿಫಾರ್ಮ್ ಮೋಷನ, ನಾನ್ ಯೂನಿಫಾರ್ಮ್ ಮೋಷನ. ಯೂನಿಫಾರ್ಮ್ ಮೋಷನ್ ಅಂದ್ರೆ ಈಗಷ್ಟೇ ಅವರು ಪದವನ್ನು ಬಳಸಿದ್ರು, ಏಕರೂಪ ಚಲನೆ ಅನ್ನೋದು. ನಾನ್ ಯೂನಿಫಾರ್ಮ್ ಮೋಷನ್ ಅಂದ್ರೆ
ಬಹುರೂಪ ಅಂತ ಇರ್ಬೋದು, ಅಥವಾ ಏಕರೂಪ ಅಲ್ಲದೆ ಇರೋದು, ಏಕರೂಪ ಅಲ್ಲದೆ ಇರೋ ಚಲನೆ ಅಂತ ಆಗ್ಬೋದು. ಪುಸ್ತಕದಲ್ಲಿ ಬೇರೆ ಬೇರೆ ತರ ಬರೀತಾರೆ. ಇಷ್ಟು ಚರ್ಚೆ ಮಾಡ್ತಾ ಒಂದೇನಂದ್ರೆ ನಾವು ಇಷ್ಟು ಹೇಳಿದ್ರೆ ಸಾಕಾಗಲ್ಲ. ಸುಮಾರು ಸತಿ ಚಲನೆ ಬೇರೆ ಬೇರೆ ತರ ಇನ್ನೂ ಇರುತ್ತೆ. ಫಾರ್ ಎಕ್ಸಾಂಪಲ್, ವೃತ್ತಾಕಾರದಲ್ಲಿ ಏನಾದ್ರೂ ಚಲನೆ ಆಗ್ತಾ ಇದ್ರೆ ಇದನ್ನ ನಾವು ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಸರ್ಕಲ್ ಅಂದ್ರೆ ವೃತ್ತಾಕಾರದಲ್ಲಿ ನಡೀತಾ ಚಲನೆ ಆಗ್ತಾ ಇದ್ರೆ ಅದನ್ನ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಓಕೆ, ಕೆಲವು ಬಾರಿ ಒಂದು ಸ್ಪ್ರಿಂಗ್ ಇದೆ ಅನ್ಕೊಳ್ಳೋಣ. ಒಂದು ಸ್ಪ್ರಿಂಗ್ ತಗೊಂಡು ನೀವು ಈ ತರ ಕಂಪ್ರೆಸ್ ಮಾಡಿ ಬಿಟ್ಬಿಟ್ರೆ ಏನಾಗುತ್ತೆ ಆ ಸ್ಪ್ರಿಂಗು? ಯಾವಾಗಾದ್ರೂ ನೋಡಿದ್ದೀರಾ? ಒಂದು ಸ್ಪ್ರಿಂಗ್ ತಗೊಂಡು ಈ ತರ ಪೂರ್ತಿ ಪ್ರೆಸ್ ಮಾಡಿ ಬಿಟ್ಬಿಟ್ರೆ ಆ ಸ್ಪ್ರಿಂಗ್ ಏನಾಗುತ್ತೆ? ಈ ತರ ಮುಂದೆ ಹಿಂದೆ ಮೂವ್ ಆಗ್ತಾ ಇರುತ್ತೆ ಅಲ್ವಾ? ಸೊ ಇದನ್ನ ಈ ತರ ಹಿಂದೆ ಮುಂದೆ ಸ್ಪ್ರಿಂಗ್ ಆ ತರ ಮೂವ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು ವೈಬ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತೀವಿ ನೋಡಿ. ನಾವು ವೈಬ್ರೇಟರಿ ಮೋಷನ್ ಅಥವಾ ವೈಬ್ರೇಷನ್ ಅಂತ ಕರಿತೀವಿ. ಇದು ನಿಮಗೆ ವೈಬ್ರೇಷನ್ ಇನ್ನೊಂದು ಎಲ್ಲಿ ಗೊತ್ತಾಗತ್ತೆ ಅಂದ್ರೆ, ಯಾವ್ದೋ ಮೋಟ್ರ್ ಓಡ್ತಾ ಇದೆಯಂತನೋ, ಯಾವ್ದೋ ಇಂಜನ್ ನಡೀತಾ ಇದ್ರೇನೋ ನೀವು ಅದ್ರ ಮೇಲೆ ಕೈ ಹಾಕಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಈ ತರ ತುಂಬಾ ಸೂಕ್ಷ್ಮವಾಗಿ ಶೇಕ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಇದನ್ನ ವೈಬ್ರೇಟರಿ ಮೋಷನ್ ಅಥವಾ ವೈಬ್ರೇಷನ್ ಅಂತ ಕರಿತೀವಿ. ವೈಬ್ರೇಟರಿ ಮೋಷನ್. ಓಕೆ, ನೆಕ್ಸ್ಟ್ ಸಮುದ್ರದಲ್ಲಿ ಅಲೆಗಳು ನೋಡಿ, ಈ ತರ ಮೇಲೆ ಕೆಳಗೆ ಬರ್ತಾವಲ್ವಾ, ಇದನ್ನ ನಾವು ವೇವ್ ಮೋಷನ್ ಅಂತ ಕರಿತೀವಿ. ಅಲೆಗಳಿಗೆ ಇಂಗ್ಲಿಷ್ ಪದ ಬಂದು ವೇವ್ಸ್ ಅಂತ. ಸೊ ವೇವ್ ಮೋಷನ್. ಈ ವೇವ್ ಮೋಷನ್ ಅನ್ನೋದು ಟೆಕ್ನಿಕಲಿ ಕರೆಕ್ಟ್ ಪದ ಅಲ್ಲ, ಬಟ್ ನಮಗೆ ಅದು ಯಾವ ರೂಪದಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆಯ್ತಾ? ನೆಕ್ಸ್ಟ್ ಇನ್ನೊಂದು ಈ ಹಿಂದೆ ಉದಾಹರಣೆ ಕೊಟ್ಟಿದೆ. ಒಂದು ಪೆಂಡ್ಯುಲಮ್, ಇಲ್ಲಿಂದ ಒಂದು ಪೆಂಡ್ಯುಲಮ್ ಇದ್ರೆ ಈ ತರ ಹಿಂದೆ ಮುಂದೆ ಚಲನೆ ಆಗ್ತಾ ಇದ್ರೆ ಇದನ್ನ ನಾವು ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ಆಸಿಲೇಟರಿ ಮೋಷನ್, ಆಸಿಲೇಷನ್ ಅಂತ ಅಂತೀವಿ. ಹೇಗೆ ವೈಬ್ರೇಟರಿ ಮೋಷನ್ ಇರೋದನ್ನ ವೈಬ್ರೇಷನ್ ಅಂತ ಕರಿತೀವೋ, ಈ ಆಸಿಲೇಟರಿ ಮೋಷನ್ ಇದ್ರೆ ಆಸಿಲೇಷನ್ ಅಂತ ಕರಿತೀವಿ. ಇವೆಲ್ಲಾನು ಸುಮ್ಮನೆ ನಿಮಗೆ ಹೆಸರುಗಳ ಪರಿಚಯ ಅಷ್ಟೇ. ಇದ್ರ ಬಗ್ಗೆ ನಾವು PU ಹಂತದವರೆಗೂ ಏನೋ ಇದರಲ್ಲಿ ಡೀಟೇಲ್ಡ್ ಆಗಿ ಏನೋ ಓದಲ್ಲ. ಇದನ್ನ ಇಟ್ಕೊಂಡು ಒಂದಷ್ಟು ಪ್ರಶ್ನೆಗಳು ಒಂದೊಂದ್ಸತಿ ಕೇಳ್ಬೋದು. ಈಗ ನಾನು ಹೇಳ್ದೆ, ಸೂರ್ಯನ ಸುತ್ತ ನಮ್ಮ ಭೂಮಿ ವೃತ್ತಾಕಾರದಲ್ಲಿ ಹೋಗ್ತಾ ಇದ್ರೆ ಅದು ಯಾವ ಚಲನೆ ಆಗಿದೆ ಅಂತ ಏನಾದ್ರು ಪ್ರಶ್ನೆ ಬಂದಿದ್ರೆ ನೀವು ಹೇಳೋಕ್ಕೆ ಆಗ್ಬೇಕು, ಸರ್ಕ್ಯುಲರ್ ಮೋಷನ್ ಅಂತ. ಅದೇ ಒಂದು ಆಟಮ್ ತಗೊಂಡಿದ್ರೆ ಆಟಮ್ ಒಳಗಡೆ ಬೇರೆ ಬೇರೆ ಕಣಗಳು ಇರುತ್ತೆ. ಅದರಲ್ಲಿ ಒಂದು ಎಲೆಕ್ಟ್ರಾನ್ ಅಂತ ನೀವು ಮುಂದೆ ನಿಮ್ಗೆ ಪರಿಚಯ ಮಾಡ್ತಾರೆ. ಆ ಎಲೆಕ್ಟ್ರಾನ್ ಹೇಗೆ ಸುತ್ತುತ್ತಾ ಇದೆ ಅಂದ್ರೆ ಅದು ವೃತ್ತಾಕಾರದಲ್ಲೇ ಇದೆ ಅಂತ ನೀವು ಹೇಳ್ತೀರಿ. ನೀವು 100 ಮೀಟರ್ 200 ಮೀಟರ್ ಓಟಕ್ಕೆ ಹೋಗಿದ್ರಿ ಅನ್ಕೊಳ್ಳಿ. 100 ಮೀಟರ್ ಆದ್ರೆ ಯೂಶಲಿ ಸ್ಟ್ರೈಟ್ ಲೈನ್ ಅಲ್ಲಿ ಇರುತ್ತೆ, ಒಂದೇ ಸರಳ ರೇಖೆಯಲ್ಲಿ ಓಡ್ತೀರ. ಆದ್ರೆ 100 ಮೀಟರ್ ದಾಟಿದ ಮೇಲೆ 400 ಮೀಟರ್ ಓಡೋ ನೀವು ಗ್ರೌಂಡ್ ಅಲ್ಲಿ ಒಂದು ಕ್ಲೋಸ್ಡ್ ಲೂಪ್, ಅಂದ್ರೆ ಅದು ವೃತ್ತಾಕಾರದಲ್ಲಿ ಇರಲ್ಲ, ಅದನ್ನ ಒಂದು ಕ್ಲೋಸ್ಡ್ ಲೂಪ್ ಅಲ್ಲಿ ಓಡ್ತೀವಿ, ರೈಟ್? ಅದನ್ನ ಕರ್ವ್ಡ್ ಮೋಷನ್ ಅಂತಾನು ಕರಿಬಹುದು. ಇವೆಲ್ಲಾನು ನಾನು ಕೊಟ್ಟಿರೋ ಉದಾಹರಣೆಗಳೆಲ್ಲ ಕರ್ವ್ಡ್ ಮೋಷನ್ ಅಲ್ಲಿ ಒಂಥರ ಸ್ಪೆಷಲ್ ವೆರೈಟೀಸ್ ಇದೆ. ಈಗ ನಾನು ಇದಿಷ್ಟು ನೆನ್ಪಿಟ್ಕೋಬೇಕಾ ಅಂದ್ರೆ ನೆನ್ಪಿಟ್ಕೊಳ್ಳೋ ಅಂತ ಅಗತ್ಯ ಇಲ್ಲ, ಬಟ್ ನಮಗೆ ಪರಿಚಯ ಆಗ್ಬೇಕು. ಒಂದು ಚಲ ಇದೆ, ಕಮ್ಮಿ ಇದೆ ಅಂತ ನಾನು ಏನಾದ್ರೂ ಹೇಳ್ಬೇಕು ಅನ್ನೋದಕ್ಕೆ ನಾವು ಏನಾದ್ರೂ ಅಳತೆ ಮಾಡ್ದೇನೆ ಹೇಳಕ್ ಆಗಲ್ಲ. ನಾನು ಸ್ಪೀಡ್ ಆಗಿ ಹೋಗ್ತಾ ಇದ್ದೀನಿ, ಸ್ಪೀಡ್ ಜಾಸ್ತಿ ಮಾಡು ಕಮ್ಮಿ ಮಾಡು ಅಂದ್ರೆ, ನೀವು ಬೈಕಲ್ಲಿ ಓಡಿಸ್ತಾ ಇದ್ರೆ ಬೈಕಲ್ಲಿ ನೀವು ಕೂತ್ಕೊಂಡು ನೋಡಿದ್ರೆ ಅದು ಸ್ಪೀಡೋಮೀಟರ್ ಅಂತ ಇರುತ್ತೆ, ಅದು ರೀಡಿಂಗು ಮೇಲೆ ಕೆಳಗೆ ಆಗ್ತಾ ಇರೋದು ತೋರಿಸ್ತಾ ಇರುತ್ತೆ. ಈಗ ಡಿಜಿಟಲ್ ಮೀಟರ್ಸ್ ಬಂದಿದೆ, ಅದನ್ನು ಸಹ ರೀಡಿಂಗು ಮೇಲೆ ಕಮ್ಮಿ ಜಾಸ್ತಿ ಆಗ್ತಾ ಇರೋದು ಕಮ್ಮಿ ಆಗ್ತಾ ಇರೋದು ತೋರಿಸ್ತಾ ಇರುತ್ತೆ. ಅಂದ್ರೆ ಏನ್ ಮಾಡ್ತಾ ಇದೆ ಅದು ಅಂದ್ರೆ, ನೀವು
ಸ್ಪೀಡ್ ಜಾಸ್ತಿ ಆಗ್ತಾ ಇದೆ ಕಮ್ಮಿ ಆಗ್ತಾ ಇದೆ ಅಂದರೆ ನಿಮಗೆ 1 ಸೆಕೆಂಡ್ ಅಂತಾನೋ 1 ನಿಮಿಷ ಅಂತಾನೋ 1 ಗಂಟೆ ಅಂತಾನೋ ಸಮಯ ಕೊಟ್ಟರೆ ಎಷ್ಟು ದೂರ ಹೋಗ್ತಾ ಇದ್ದೀರಾ ಅಂತ ಲೆಕ್ಕ ಆಗುತ್ತೆ. ಅದನ್ನೇ ನಾವು ಸ್ಪೀಡ್ ಅಂತ ಕರಿತೀವಿ. ಸ್ಪೀಡ್ ಅಂದರೆ ನಾವು ಕರೆಕ್ಟ್ ಡೆಫಿನೇಷನ್ ಹೇಳಬೇಕಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಯೂನಿಟ್ ಟೈಮ್ ಅಂತ ಕರಿತೀವಿ. ಯೂನಿಟ್ ಅಂದರೆ 1 ಅಂತ ನಾವು ಹೇಳ್ತೀವಿ. 1 ಅಂದರೆ 1 ನಿಮಿಷನೋ 1 ಸೆಕೆಂಡೋ 1 ಗಂಟೆನೋ 1 ವರ್ಷನೋ ಈ ಥರ ಏನಾದರೂ ಹೇಳ್ಬೋದು. 1 ಯೂನಿಟ್ ಅಷ್ಟು ಅಂತ ತಗೋತೀವಿ. ಈ 1 ಯೂನಿಟ್ ಅಲ್ಲಿ ಇದು ಎಷ್ಟು ದೂರ ಓಡಾಡುತ್ತೋ ಅದಕ್ಕೆ ತಕ್ಕಂತೆ ಸ್ಪೀಡ್ದು ಯೂನಿಟ್ಸ್ ಬದಲಾವಣೆ ಆಗುತ್ತೆ. ಸೊ ಡಿಸ್ಟೆನ್ಸ್ ಅನ್ನೋದು ಸ್ಪೀಡ್ ಲೆಕ್ಕ ಹಾಕಬೇಕಾದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ ನಾವು ಫಾರ್ಮುಲಾ ಥರ ಬರಿತೀವಿ. ಸೊ ಡಿಸ್ಟೆನ್ಸ್ ಅನ್ನೋದು ಈಗ ನೀವು ಮೀಟರ್ಸ್ ಅಲ್ಲಿ ಲೆಕ್ಕ ಹಾಕಿದ್ರೆ ಟೈಮ್ ಸೆಕೆಂಡ್ಸ್ ಅಲ್ಲಿ ಲೆಕ್ಕ ಹಾಕಿದ್ರೆ ಯೂನಿಟ್ಸ್ ಮೀಟರ್ಸ್ ಪರ್ ಸೆಕೆಂಡ್ ಆಗುತ್ತೆ. ಅದನ್ನೇ ನಾವು ಮೀಟರ್ಸ್ ಪರ್ ಸೆಕೆಂಡ್ ಅಂತ ಈ ರೀತಿಯಲ್ಲಿ ಬರಿಬೋದು. ಅಲ್ಲ ಡಿಸ್ಟೆನ್ಸ್ನ ನಾನು ಕಿಲೋಮೀಟರ್ ಅಲ್ಲಿ ಮೆಜರ್ ಮಾಡ್ತೀನಿ, ಟೈಮ್ನ ಗಂಟೆಗಳಲ್ಲಿ ಮೆಜರ್ ಮಾಡ್ತೀನಿ ಅಂದರೆ ಕಿಲೋಮೀಟರ್ಸ್ ಪರ್ ಅವರ್ ಅಂತ ಈ ಥರ ಬರೀತಾರೆ. ಕೆಲವು ಬಾರಿ ಕಿಲೋಮೀಟರ್ ಪರ್ ಅವರ್ KMPH ಅಂತಾನು ಬರೀತಾರೆ. P ಅಂದರೆ ಪರ್ ಅವರ್, ರೈಟ್? ಕಿಲೋಮೀಟರ್ ಪರ್ ಅವರ್. ಇದು ನಾನು ಬರೀ 2 ಉದಾಹರಣೆ ಕೊಡ್ತಾ ಇರೋದು. ಈ ಸ್ಪೀಡ್ ಅನ್ನೋದಕ್ಕೆ 100 ಯೂನಿಟ್ಸ್ ಅಲ್ಲಿ, ಈಗ ತುಂಬಾ ಕಡಿಮೆ ತುಂಬಾ ನಿಧಾನಕ್ಕೆ ಓಡಾಡ್ತಾ ಇದೆ ಅನ್ಕೊಳ್ಳಿ, ಮಿಲಿಮೀಟರ್ಸ್ ಪರ್ ಸೆಕೆಂಡ್ ಅಂತಾನು ಲೆಕ್ಕ ಹಾಕ್ಬೋದು. ಈಗ ತುಂಬಾ ದೊಡ್ಡ ಡಿಸ್ಟೆನ್ಸ್ ಚಲನೆ ಆಗ್ತಾ ಇದ್ರೆ ಅದನ್ನ ನಾವು ಕಿಲೋಮೀಟರ್ಸು ಸಾಕಾಗ್ಲಿಲ್ಲ ಅಂದ್ರೆ ಒಂದೊಂದ್ಸತಿ ಆಸ್ಟ್ರಾನಮಿಕಲ್ ಯೂನಿಟ್ಸ್ ಅಂತಾನೋ ಈ ತರ ಡಿಸ್ಟೆನ್ಸ್ಗಳು ಸಹ ಲೆಕ್ಕ ಹಾಕ್ತೀವಿ. ಸೊ ಈ ವೇಗ ಅಂದ್ರೆ ಏನು ಅಂದ್ರೆ 1 ಯೂನಿಟ್ ಟೈಮಲ್ಲಿ, ಯೂನಿಟ್ ಅಂದ್ರೆ ಏನು, ಈ ಕೆಳಗಡೆ ನೋಡಿ 1 ಸೆಕೆಂಡ್ ಅಲ್ಲಿ ಎಷ್ಟು ಮೀಟರ್ ಓಡುತ್ತೆ ಅಂತ ನಾವು ಹೇಳಿದ್ರೆ ಮೀಟರ್ಸ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತೆ. 1 ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂದ್ರೆ ಕಿಲೋಮೀಟರ್ಸ್ ಪರ್ ಅವರ್ ಅಂತ ಬಂತು. ಈ ತರ 1 ಯೂನಿಟ್ ಅಂತ ನಾವು ಸಮಯ ಫಿಕ್ಸ್ ಮಾಡಿದ್ರೆ ಅದರಲ್ಲಿ ಎಷ್ಟು ದೂರ ಹೋಗುತ್ತೆ, ಎಷ್ಟು ದೂರಕ್ಕೆ ನಾವು ತಲುಪುತ್ತೆ ವಸ್ತು ಅಂತ ನಾವು ಲೆಕ್ಕ ಹಾಕಿದ್ರೆ ಅದನ್ನ ಡಿಸ್ಟೆನ್ಸ್ ಬೈ ಟೈಮ್ ಅಂತ ನಾವು ಲೆಕ್ಕ ಹಾಕ್ತೀವಿ. ಈ ಸ್ಪೀಡ್ ಲೆಕ್ಕ ಹಾಕಿದ ತಕ್ಷಣ ನೀವು ಹೇಳ್ಬೋದು ಯಾರು ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ, ಯಾರು ನಿಧಾನಕ್ಕೆ ಹೋಗ್ತಾ ಇದ್ದಾರೆ, ಈ ಸ್ಪೀಡ್ ಜಾಸ್ತಿ ಆಗ್ತಾ ಇದೆಯೋ ಕಮ್ಮಿ ಆಗ್ತಾ ಇದೆಯೋ ಅಂತ ಬರುತ್ತೆ. ಈ ಡಿಸ್ಟೆನ್ಸ್ ಲೆಕ್ಕ ಹಾಕೋದಿದೆಯಲ್ಲ, ಒಂದೊಂದ್ಸತಿ ನಿಮ್ಗೆ ಏನ್ ಮಾಡ್ತಾರೆ, ಸ್ಪೀಡು ಕೊಟ್ಬಿಡ್ತಾರೆ, ಟೈಮು ಕೊಟ್ಬಿಡ್ತಾರೆ. ಡಿಸ್ಟೆನ್ಸ್ ಲೆಕ್ಕ ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕು ಅವಾಗ? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ನಾನು ಇಷ್ಟು ಸ್ಪೀಡಲ್ಲಿ ಹೋಗ್ತೀನಿ, 1 ಗಂಟೆ ಓಡಿಸ್ತೀನಿ ಗಾಡಿನ, 1 ಗಂಟೆ ಸೈಕಲ್ ಓಡಿಸ್ತೀನ, ಎಷ್ಟು ದೂರ ಹೋಗೋಕ್ಕೆ ಸಾಧ್ಯ, ಎಷ್ಟು ದೂರ ತಲುಪಕ್ಕೆ ಸಾಧ್ಯ ಅನ್ನೋದು ಈ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಇಂದ ಲೆಕ್ಕ ಹಾಕ್ಬೋದು. ಅಥವಾ ನಾನು ಇಷ್ಟು ಸ್ಪೀಡಲ್ಲಿ ಹೋಗ್ತೀನಿ, 100 ಕಿಲೋಮೀಟರ್ ಹೋಗಬೇಕು, ಎಷ್ಟು ಸಮಯ ಬೇಕು ಟೈಮ್ ಲೆಕ್ಕ ಹಾಕ್ಬೇಕಂದ್ರೂ ಏನಿಲ್ಲ, ಇದೇ ಫಾರ್ಮುಲಾ ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದರೆ ನಿಮಗೆ ತಕ್ಷಣಕ್ಕೆ ಸಿಗತ್ತೆ. ಸೊ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಈ ಥರ ನಮಗೆ ಒಂದೇ ಫಾರ್ಮುಲಾ ಇರೋದು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಅದರಲ್ಲಿ ಬದಲಾವಣೆ ಮಾಡ್ತಾ 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 ನಾವು ಲೆಕ್ಕ ಹಾಕ್ಬೋದು. ಈಗ ಒಂದು 2-3 ಉದಾಹರಣೆಗಳು ಮಾಡೋಣ. ಸೊ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅನ್ನೋ ಫಾರ್ಮುಲಾ ನೆನ್ಪಿಟ್ಕೊಂಡು ಅದನ್ನ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ನೋಡೋಣ. ಈಗ ಮೊದಲನೇದು ಒಂದು ಉದಾಹರಣೆ. ಒಂದು ಕಾರ್ ಇದೆ, ಕಾರ್ ಟ್ರಾವೆಲ್ಸ್, ನಾನೊಂದು ಫಸ್ಟ್ ಕ್ವಶನ್ ನಿಮಗೆ ಹೇಳ್ಬಿಡ್ತೀನಿ. A car travels 10 kilometers in 1 hour. Calculate the speed ಅಂತ ಹೇಳ್ತೀನಿ. ನಾನು ಪ್ರಶ್ನೆ ಮತ್ತೆ ರಿಪೀಟ್ ಮಾಡ್ತೀನಿ. A car travels 10 kilometers in 1 hour. Calculate the speed ಅಂತ ಹೇಳ್ತೀನಿ. ಸೊ ಈಗ ನಮ್ಗೆ ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಲೆಕ್ಕ ಹಾಕೋಣ. ಡಿಸ್ಟೆನ್ಸ್ ಕೊಟ್ಟಿದ್ದಾರಾ, ಎಷ್ಟು ದೂರ ಹೋಗ್ತಾ ಇದೆ ಇದು ಕಾರು, ನಿಮಗೆ ಎಷ್ಟು ದೂರ ಟ್ರಾವೆಲ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಡಿಸ್ಟೆನ್ಸ್ ಕಾರ್ ಟ್ರಾವೆಲ್ 10 ಕಿಲೋಮೀಟರ್ಸ್ ಅಂತ ನಾನು ಹೇಳಿದೆ, 10 ಕಿಲೋಮೀಟರ್.
ಟೈಮ್ ಎಷ್ಟು ಸಲ ಹತ್ತಾ ಇದೆ? ಇದು ನಾನೇ ಹೇಳಿದೆ 1 ಗಂಟೆ ಅಂತ. ಈಗ ಸ್ಪೀಡ್ ಲೆಕ್ಕ ಹಾಕ್ಬೇಕು. ಸ್ಪೀಡ್ ಲೆಕ್ಕ ಹಾಕೋದು ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ, ನಾವು ಹಿಂದೆ ಬರ್ದಿದ್ವಿ ಫಾರ್ಮುಲಾ, ಡಿಸ್ಟೆನ್ಸ್ ಬೈ ಟೈಮ್. ಸೊ ಇದು 10 ಕಿಲೋಮೀಟರ್ಸ್ ಡಿವೈಡೆಡ್ ಬೈ 1 ಅವರ್. ಸೊ ಸ್ಪೀಡ್ ಎಷ್ಟು? 10 ಕಿಲೋಮೀಟರ್ಸ್ ಪರ್ ಅವರ್. ಅಥವಾ ನೀವು ಇದನ್ನ ಅಂತ ಬರೀಬೇಕು, ರೈಟ್? ಇದೇ ತರ ಇನ್ನೊಂದು ಸುಲಭವಾದ ಪ್ರಶ್ನೆ, ಸ್ವಲ್ಪ ಪ್ರಶ್ನೆಯಲ್ಲಿ ಬದಲಾವಣೆ. ಅ ಕಾರ್ ಟ್ರಾವೆಲ್ಸ್ 20 ಕಿಲೋಮೀಟರ್ಸ್ ಇನ್ 20 ಮಿನಿಟ್ಸ್, ಕ್ಯಾಲ್ಕುಲೇಟ್ ದ ಸ್ಪೀಡ್ ಅಂತ ಕೊಟ್ಟಿದ್ದೀನಿ ನಾನು. ಮತ್ತೆ ರಿಪೀಟ್ ಮಾಡ್ತೀನಿ. ಕಾರ್ ಟ್ರಾವೆಲ್ಸ್ 20 ಕಿಲೋಮೀಟರ್ಸ್ ಇನ್ 20 ಮಿನಿಟ್ಸ್, ಕ್ಯಾಲ್ಕುಲೇಟ್ ದ ಸ್ಪೀಡ್ ಅಂತ ಹೇಳ್ತೀನಿ. ಸೊ ಈಗ ಡಿಸ್ಟೆನ್ಸ್ ಎಷ್ಟು? ಡಿಸ್ಟೆನ್ಸ್ ಎಷ್ಟು? 20 ಕಿಲೋಮೀಟರ್ಸ್. ಸಮಯ ಎಷ್ಟು? 20 ಮಿನಿಟ್ಸ್. ಸೊ ಸ್ಪೀಡ್ ಎಷ್ಟು? ಈಗ ಡಿಸ್ಟೆನ್ಸ್ ಬೈ ಟೈಮ್. ಸೊ ಇದು 20 ಕಿಲೋಮೀಟರ್ಸ್ ಬೈ 20 ಮಿನಿಟ್ಸ್ ಅಂತ ಬರ್ದಿದೆ ಅನ್ಕೊಳ್ಳಿ. ಮಿನಿಟ್ಸ್ ಅಂತ ಬರಿಬೇಕಾದ್ರೆ ಸುಮ್ಮನೆ ಎಂ ಅಂತ ಬರೆಯಲ್ಲ, ಯಾಕೆಂದ್ರೆ ನಮಗೆ ಅದು ಒಂದು ಮೀಟರ್ ಅಂತ ಕನ್ಫ್ಯೂಷನ್ ಆಗುತ್ತೆ ಅಂತ. MIN ಪೂರ್ತಿ ಬರಿತೀವಿ, MI ಅಂತ ಬರೆದ್ರು ಸಾಕಾಗಲ್ಲ, ಯಾಕಂದ್ರೆ ಮೈಲ್ಸ್ ಅನ್ನೋದನ್ನು MI ಅಂತ ತೋರಿಸ್ತೀವಿ. ಮಿನಿಟ್ಸ್ ಅಂತ ಬರಿಬೇಕಾದ್ರೆ ಇದು ಈ 20 ಕ್ಯಾನ್ಸಲ್ ಆಗ್ಬಿಟ್ರೆ ನಿಮಗೆ 1 ಕಿಲೋಮೀಟರ್ ಪರ್ ಮಿನಿಟ್. ಅಥವಾ ಇದನ್ನ ಇನ್ನೊಂದು ತರ ಮಿನಿಟ್ ಅಂತ ಬರೆಯೋದು. ಒಂದು ಕಿಲೋಮೀಟರ್ಸ್ ಪರ್ ಮೀಟರ್ಸ್ ಪರ್ ಸೆಕೆಂಡ್ ಅಲ್ಲಿ ಲೆಕ್ಕ ಹಾಕಿ, ಅಥವಾ ಮೀಟರ್ಸ್ ಪರ್ ಲೆಕ್ಕ ಹಾಕಿ, ಅಥವಾ ಕಿಲೋಮೀಟರ್ಸ್ ಪರ್ ಅವರ್ ಅಲ್ಲಿ ಲೆಕ್ಕ ಹಾಕಿ. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಿಮಗೆ ಕೊಟ್ಟಿರೋ ಯೂನಿಟ್ ಒಂದನ್ನು ಬದಲಾವಣೆ ಮಾಡ್ಬೇಕು, ಹಾಕೋಣ. ಈಗ ಒಂದು ನೋಡಿ, ಟೈಮು 20 ನಿಮಿಷ ಕೊಟ್ಟಿದ್ದಾರೆ. ಇದನ್ನ ಗಂಟೆಗಳಲ್ಲಿ ಅಂತ ಹಾಕ್ಬೇಕಂದ್ರೆ ನೀವೇನ್ ಮಾಡ್ಬೇಕು, 20 ಮಿನಿಟ್ಸ್ನ 1 ಇಂದ ಮಲ್ಟಿಪ್ಲೈ ಮಾಡ್ಬೇಕು. 1 ಅಂದ್ರೆ ಸಮ ಇರ್ಬೇಕು. ಸೊ 2 ಸಮ ಇರುವಂತೆ ನಾನು ಏನ್ ಮಾಡ್ತೀನಿ, ಅರವತ್ತು ನಿಮಿಷ ಆದ್ರೆ 1 ಗಂಟೆ, ಕರೆಕ್ಟಾ? ಸೊ ನಾನೀಗ ಏನ್ ಮಾಡಿದ್ದೀನಿ ಅಂತ ನೀವು ಇಲ್ಲಿ ಗಮನಿಸ್ಬೇಕು. ಡಿನಾಮಿನೇಟರ್ ಅಲ್ಲಿ 60 ನಿಮಿಷ 60 ಮಿನಿಟ್ಸ್ ಅಂತ ಬರ್ಕೊಂಡಿದ್ದೀನಿ. ಅದು ಎಷ್ಟಕ್ಕೆ ಸಮ? 1 ಅವರ್ಗೆ ಸಮ. 1 ಅವರ್ ಅನ್ನೋದು ಮೇಲೆ ಬರ್ಕೊಂಡಿದ್ದೀನಿ. ಈ ಎರಡು ಒಂದಕ್ಕೊಂದು ಸಮ ಅಲ್ವಾ? 1 ಅವರ್ 60 ನಿಮಿಷ, ಇದು ಕ್ಯಾನ್ಸಲ್ ಮಾಡ್ಬಿಡ್ಬೋದು. ಈಗ ನೋಡಿ, ಉಳ್ಕೊಂಡಿದ್ದು ಯೂನಿಟ್ ಏನು? ಅವರ್ ಅನ್ನೋದು ಮಾತ್ರ ಉಳ್ಕೊಂಡಿದೆ. ನಮಗೆ ಬೇಕಾಗಿದ್ದು ಯೂನಿಟ್ಸ್ ಅವರ್ ಅಲ್ಲೇ. ಸೊ ಅದು ಅವರ್ ಅಂತ ಉಳ್ಕೊಂಡಿದೆ. ಸೊ 20/60 ಅವರ್ ಅಂತ ಉಳ್ಕೊಂಡಿದೆ. ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿ. 0 0 ಕ್ಯಾನ್ಸಲ್ ಆಯ್ತು. 2 6 ಕ್ಯಾನ್ಸಲ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ? ಈಗ 2 ಮತ್ತೆ 6ನ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ? ಅಲ್ಲಿ 1/3 ಬರುತ್ತೆ. 1/3 ಅವರ್ ಅಂತ ಬಂತು. ಈಗ ಸ್ಪೀಡ್ ಲೆಕ್ಕ ಹಾಕೋಣ. ಸ್ಪೀಡ್ ಲೆಕ್ಕ ಹಾಕ್ಬೇಕಾದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ? ಡಿಸ್ಟೆನ್ಸ್ ನಮಗೆ ಆಲ್ರೆಡಿ ಕಿಲೋಮೀಟರ್ ಅಲ್ಲೇ ಇದೆ, 20 ಕಿಲೋಮೀಟರ್ಸ್ ಆಯ್ತು. ಟೈಮು ಅವರ್ಸ್ ಅಲ್ಲಿ ಕೊಡ್ಬೇಕಿತ್ತು, ಅದು 1/3 ಅಂತ ಬರ್ಕೊಂಡಾಯ್ತು. ಈಗ 1/3 ಅವರ್ಸ್ ಅಂತ ಬರ್ಕೊಂಡಾಯ್ತು. ಈ 1/3 ಅನ್ನೋದು ಡಿನಾಮಿನೇಟರ್ ಅಲ್ಲಿ ಫ್ರಾಕ್ಷನ್ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಅದೊಂಥರ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಸೊ 20 × 3/1 ಆಗುತ್ತೆ, ಉಲ್ಟಾ ಕಿಲೋಮೀಟರ್ಸ್ ಪರ್ ಅವರ್. ಸೊ ಇದೆಷ್ಟಾಯ್ತು ಈಗ? 60 ಕಿಲೋಮೀಟರ್ಸ್ ಪರ್ ಅವರ್. ಸೊ ಇದು ನೋಡಿ ಒಂದೇ ಸ್ಪೀಡು. ಮೇಲ್ಗಡೆ ಒಂದ್ಸತಿ ಲೆಕ್ಕ ಹಾಕಿದ್ವಿ,
ಇಲ್ಲಿ ಬಂತು 1 ಕಿಲೋಮೀಟರ್ ಪರ್ ಮಿನಿಟ್ ಅಂತ ಬಂತು. ಅದೇ ಸ್ಪೀಡನ್ನ ಬೇರೆ ಒಂದು ಯೂನಿಟ್ಸ್ ಅಲ್ಲಿ ಕೊಡಿ ಅಂತ ಕೇಳುತ್ತೆ. ಅದೇ ಸ್ಪೀಡು 60 ಕಿಲೋಮೀಟರ್ಸ್ ಪರ್ ಅವರ್ ಅಂತ ಬಂದಿದೆ. ನಿಮಗೆ ಇವತ್ತಿನ ಹೋಮ್ವರ್ಕ್ ಏನಂದ್ರೆ ಈ ಪ್ರಶ್ನೆಯಲ್ಲಿ ಸ್ಪೀಡನ್ನು ಮೀಟರ್ಸ್ ಪರ್ ಲೆಕ್ಕ ಹಾಕಿ. ಲೆಕ್ಕ ಹಾಕಿದ ನಂತರ ಅದು ನಿಮ್ದು ಏನು ಸೊಲ್ಯೂಷನ್ ಇದೆಯೋ ನೀವು ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಬೇಕಾದರೆ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಕ್ಲಾಸಿಗೆ ಶುರು ಆಗೋದಕ್ಕಿಂತ ಮೊದಲು ಇವತ್ತು ನಾವು ಏನು ಹೋಮ್ವರ್ಕ್ ಕೊಟ್ಟಿದ್ದೀವೋ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ನಾನು ಮಾಡಿ ಅಲ್ಲಿ ಗ್ರೂಪಲ್ಲಿ ಮೆಸೇಜ್ ಕಳಿಸಿರ್ತೀನಿ. ಇದರ ಜೊತೆಗೆ ಇನ್ನೊಂದು 2 ಪ್ರಾಬ್ಲಮ್ಸು ಸಹ ನಾನು ಆ ಸೊಲ್ಯೂಷನ್ ಜೊತೆ ಕೊಡ್ತೀನಿ, ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ 2 ಪ್ರಾಬ್ಲಮ್ಸು ನಾವು ಸಾಲ್ವ್ ಮಾಡಿರೋದ್ರಲ್ಲಿ ಸ್ಪೀಡ್ ಲೆಕ್ಕ ಹಾಕಿದ್ವಿ. ಡಿಸ್ಟೆನ್ಸು ಅವ್ರು ಕೊಟ್ಟಿದ್ರು, ಟೈಮು ಸಹ ಅವ್ರು ಕೊಟ್ಟಿದ್ರು, ಸ್ಪೀಡನ್ನು ನಾವು ಲೆಕ್ಕ ಹಾಕಿದ್ವಿ. ಇನ್ನೊಂದು ಪ್ರಾಬ್ಲಮ್ ನೋಡೋಣ, ಎಲ್ಲಿ ಡಿಸ್ಟೆನ್ಸನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ಮು ನಾನು ಈಗ ಫಸ್ಟ್ ಹೇಳ್ತೀನಿ. ಅ ಕಾರ್ ಇಸ್ ಟ್ರಾವೆಲಿಂಗ್ at a speed of 20 kilometers per hour for 5 hours. Calculate the distance traveled. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. A car is traveling at a speed of 20 kilometers per hour for a duration of 5 hours. Calculate the distance traveled. ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಲಿಸ್ಟ್ ಮಾಡೋಣ. ಸ್ಪೀಡ್ ಕೊಟ್ಟಿದ್ದಾರಾ? ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? ಈಗ ಸ್ಪೀಡ್ ಕೊಟ್ಟಿದ್ದು 20 ಕಿಲೋಮೀಟರ್ಸ್ ಪರ್ ಅವರ್ ಅಂತ. ಟೈಮು ಸಹ ಕೊಟ್ಟಿದ್ದಾರೆ, ಎಷ್ಟು ಸಮಯ ಕಾರ್ ಓಡ್ತಾ ಇದೆ, 5 hours ಅಂತ ಹೇಳಿದ್ದಾರೆ. ಸೊ ಡಿಸ್ಟೆನ್ಸ್ ಅನ್ನು ಲೆಕ್ಕ ಹಾಕಬೇಕು. ಸೊ ಡಿಸ್ಟೆನ್ಸ್ ಲೆಕ್ಕ ಹಾಕಬೇಕಾದ್ರೆ ಹಿಂದೆ ನಾವು ಒಂದ್ಸತಿ ಚರ್ಚೆ ಮಾಡಿದ್ವಿ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಇದು 20 ಕಿಲೋಮೀಟರ್ಸ್ ಪರ್ ಅವರ್ ಇಂಟು 5 hours. ಎಷ್ಟಾಯ್ತು ಇದು? 20 into 5 100 ಬರುತ್ತೆ, 100 ಕಿಲೋಮೀಟರ್ಸ್. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ 100 ಕಿಲೋಮೀಟರ್ಸ್. ಇದರಲ್ಲಿ ಇನ್ನೊಂದು ನಿಮಗೆ ಬೇರೆ ಥರ ಪ್ರಶ್ನೆ ಕೇಳ್ಬೋದು. ಇದು ನೋಡಿ, ಇದೇ ಪ್ರಶ್ನೆಯಲ್ಲಿ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಹಾಫ್ ಆನ್ ಅವರ್ ಅಂತ ಕೇಳಿದ್ದಾರೆ ಅನ್ಕೊಳ್ಳಿ. ನೀವೇನು ಮಾಡ್ತೀರಾ? ಟೈಮು, ಲೆಟ್ಸ್ ಎ ಟೈಮು ಹಾಫ್ ಆನ್ ಅವರ್ ಅಂದ ತಕ್ಷಣ ಹಾಫ್ ಅವರ್ ಅಂತ ಬರ್ಕೊಳ್ತೀರಿ. ಇವಾಗ ನೀವು ಡಿಸ್ಟೆನ್ಸ್ ಲೆಕ್ಕ ಹಾಕಬೇಕಾದ್ರೆ ಏನು ಮಾಡ್ತೀರಿ? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ 20 ಇಂಟು ಹಾಫ್ ಅಂತ ಬರೆದ್ಬಿಟ್ಟು ಯೂನಿಟ್ಸ್ ಬರಿಬೇಕು, ಯೂನಿಟ್ಸ್ ಮರೆಯಂಗಿಲ್ಲ. ಸೊ 10 ಕಿಲೋಮೀಟರ್ ಅಂತ ಹೇಳಿದ್ವಿ. ಇದೇ ಪ್ರಶ್ನೆನ ಹಾಫ್ ಆನ್ ಅವರ್ನ ನಾನು ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 30 minutes ಅಂತ ಕೇಳಿದ್ದೆ ಅನ್ಕೊಳ್ಳಿ. ನೀವೇನು ಮಾಡ್ತೀರಾ ಅವಾಗ? ಡಿಸ್ಟೆನ್ಸ್ ಅಂದರೆ ಎಷ್ಟು? 30 ನಿಮಿಷ. ಆ್ಯಕ್ಚುಲಿ 30 ನಿಮಿಷ ಅಂದರೆ ಅರ್ಧ ಗಂಟೆನೇ, ಅದು ನಿಮಗೆ ಉತ್ತರ ಸೇಮ್ ಬರಬೇಕು. ಆದರೆ 30 ನಿಮಿಷ ಅಂತ ಬರ್ದಿದ ತಕ್ಷಣ ಇದು ಅರ್ಧ ಗಂಟೆ ಹೇಗೆ ಬರುತ್ತೆ ಅಂದರೆ ನೀವೇನು ಮಾಡಬೇಕಂದ್ರೆ 1ರಿಂದ ಮಲ್ಟಿಪ್ಲೈ ಮಾಡಬೇಕು. 1ರಂದರೆ ನ್ಯೂಮರೇಟ್ರು ಡಿನಾಮಿನೇಟ್ರು 2 ಸಮ ಇರುವಂತೆ. ನಿಮಗೆ ಡಿನಾಮಿನೇಟರಲ್ಲಿ 60 ನಿಮಿಷ ಇದ್ದರೆ ಅದಕ್ಕೆ ಈಕ್ವಲ್ 1 ಗಂಟೆ ಲೆಕ್ಕದಲ್ಲಿ ಅದಕ್ಕೆ ಈಕ್ವಲ್ ಯಾವುದು? 1 ಗಂಟೆ. ಕರೆಕ್ಟ್? ಸೊ ಇದನ್ನು ಹಾಕಿದರೆ ಮಿನಿಟು ಕ್ಯಾನ್ಸಲ್ ಆಯಿತು, 30/60 ಬರ್ತೀವಿ. 30/60 hours ಅಂತ ಬಂತು. 0 ಕ್ಯಾನ್ಸಲ್ ಆಯಿತು, 3 2 ಕ್ಯಾನ್ಸಲ್ ಮಾಡಿದ್ರೆ ಹಾಫ್ ಅವರ್ ಬಂತು. ನೋಡಿ, ಇದೇ ಹಾಫ್ ಅವರ್. ನಿಮಗೆ ಪ್ರಶ್ನೆಯಲ್ಲಿ ಹಾಫ್ ಅವರ್ ಅಂತ ಕೊಟ್ಟಿದ್ರೆ ಅವರ್ ಅನ್ನೋದು ಡೈರೆಕ್ಟ್ಲಿ ಹಾಕೊಂಡು ಮಲ್ಟಿಪ್ಲೈ ಮಾಡ್ಬಿಡ್ಬೋದು, ಡಿಸ್ಟೆನ್ಸ್ ಬಂದ್ಬಿಡ್ತು. ಅದೇ ಕ್ವೆಶನ್ನಲ್ಲಿ ನಿಮಗೇನಾದರೂ ಹಾಫ್ ಅವರ್ ಅಂತ ಕೊಟ್ಟಿಲ್ಲ, 30 ನಿಮಿಷ ಅಂತ ಕೊಟ್ಟಿದ್ರೆ, ಸ್ಪೀಡ್ ನಿಮಗೆ ಅವರ್ಸ್ ಅಂತ ಇದ್ದಿದ್ರೆ ನೀವೇನು ಮಾಡಬೇಕು? ಸಮಯವನ್ನು ಫಸ್ಟು ಅವರ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ಅದರ ನಂತರ ಮಲ್ಟಿಪ್ಲೈ ಮಾಡಿ. ಸೊ ಯಾವಾಗಲೂ ನಾವು ಏನೇ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಒಂದೇ ಯೂನಿಟ್ ಇರುವಂತೆ ನಾವು ಲೆಕ್ಕ ಮಾಡಬೇಕು. ಇದಕ್ಕೆ ಇನ್ನೊಂದು ಹೋಮ್ವರ್ಕ್ ನಿಮಗೆ ಏನಂದರೆ, ಈ ಪ್ರಶ್ನೆಯಲ್ಲಿ ಸ್ಪೀಡ್ 20 ಕಿಲೋಮೀಟರ್ಸ್ ಪರ್ ಅವರ್ ಇದೆ. ಸ್ಪೀಡು ಆಲ್ರೆಡಿ 20 ಕಿಲೋಮೀಟರ್ಸ್ ಪರ್ ಅವರ್ ಇದ್ರೆ ಸಮಯ 10 ನಿಮಿಷ ಆದರೆ
ಡಿಸ್ಟೆನ್ಸ್ ಎಷ್ಟು? ಸಮಯ 10 ನಿಮಿಷ ಆದರೆ ಡಿಸ್ಟೆನ್ಸ್ ಎಷ್ಟು? ಸಮಯ 30 ಸೆಕೆಂಡ್ 30 ಸೆಕೆಂಡ್ ಇದ್ರೆ ಡಿಸ್ಟೆನ್ಸ್ ಎಷ್ಟು? ಈ ಎರಡೂ ಇವತ್ತಿನ ಹೋಮ್ವರ್ಕ್. ಈಗ 3 ಪ್ರಶ್ನೆಗಳು ನಿಮಗೆ ಹೋಮ್ವರ್ಕ್ ಕೊಟ್ಟಂಗೆ ಆಗಿದೆ. ಎರಡನೇ ಪ್ರಶ್ನೆಯಲ್ಲಿ ಸ್ಪೀಡನ್ನು ಮೀಟರ್ಸ್ ಪರ್ ಸೆಕೆಂಡ್ ಅಲ್ಲಿ ಲೆಕ್ಕ ಹಾಕಿ ಅಂತ ಒಂದು ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಡಿಸ್ಟೆನ್ಸನ್ನ 10 ಮಿನಿಟ್ಸ್ ಟೈಮ್ ಆದರೆ ಡಿಸ್ಟೆನ್ಸ್ ಎಷ್ಟು, 30 ಸೆಕೆಂಡ್ ಟೈಮ್ ಆದರೆ ಡಿಸ್ಟೆನ್ಸ್ ಎಷ್ಟು. ಸೊ ಈ 3 ಪ್ರಶ್ನೆಗಳು ನೀವು ಸಾಲ್ವ್ ಮಾಡಿ ವಾಟ್ಸಪ್ ಗ್ರೂಪಲ್ಲಿ ಪ್ರೆಸೆಂಟ್ ಮಾಡಿರಿ. ಕೆಲವರಿಗೆ ಇವತ್ತಿನ ಕ್ಲಾಸು ಸ್ವಲ್ಪ ಡಿಸ್ರಪ್ಷನ್ ಆಗಿರ್ಬೋದು, ಯಾಕಂದರೆ ಇಂಟರ್ನೆಟ್ ಕನೆಕ್ಷನ್ ಅಷ್ಟು ಸರಿಯಾಗಿ ಇರಲಿಲ್ಲ. ಅದಕ್ಕೆ ನಾನು ಇವತ್ತಿನ ಪಾಠ ಇಲ್ಲಿ ನಿಲ್ಲಿಸ್ತೀನಿ. ಮತ್ತೆ ಸಂಜೆ 7ರಿಂದ 8 ಗಂಟೆಗೆ ಗಿರಿಧರ್ ಸರ್ ಅವ್ರದ್ದು ಸೆಷನ್ ಇದೆ. ಮುಂದಿನ ಕ್ಲಾಸಲ್ಲಿ ಈ ವಿಷಯವನ್ನೇ ಮತ್ತೆ ಮುಂದುವರ್ಸೋಣ. ಅಷ್ಟೊತ್ತಿಗೆ ಈ ಹೋಮ್ವರ್ಕು ಸಹ ಮುಗಿಸಿರ್ತೀರಿ ಅಂತ ನಿರೀಕ್ಷೆಯಲ್ಲಿ ಇವತ್ತಿನ ಕ್ಲಾಸ್ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು.